ಎಲ್ಲರಿಗೂ ನಮಸ್ಕಾರ. ನಾವು ಹಿಂದಿನ ಕ್ಲಾಸಲ್ಲಿ ಶನಿವಾರ ನಡೆದಿದ್ದು ತರಗತಿಯಲ್ಲಿ ದ್ರವ್ಯ ಅಂದರೆ ಏನು, ದ್ರವ್ಯದ ಯಾವುದರಿಂದ ಕೂಡಿರುತ್ತೆ, ಮತ್ತೆ ಅದನ್ನ ಬೇರೆ ಬೇರೆ ಥರ ಕ್ಲಾಸಿಫೈ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಸೊ ಸ್ಟೇಟ್ಸ್ ಆಫ್ ಮ್ಯಾಟರ್, ಸಾಲಿಡು, ಲಿಕ್ವಿಡು, ಗ್ಯಾಸ್ ಏನೇನು ಹೇಗೆ ಡಿವೈಡ್ ಮಾಡ್ತೀವಿ ಅಂತ ಒಂದು. ಅದೇ ದ್ರವ್ಯವನ್ನು ಸ್ವಲ್ಪ ಸೂಕ್ಷ್ಮವಾಗಿ ಯಾವುದರಿಂದ ಅದು ತಯಾರಿಕೆ ಆಗಿದೆ ಅಂತ ನೀವು ನೋಡಿದಾಗ ಆಟಮ್ಸ್ ಅಂತ ನಾವು ಹೇಳ್ತೀವಿ. ಆ ಆಟಮ್ಸು ಒಂದೇ ರೀತಿ ಆಟಮ್ಸ್ ಇದ್ರೆ ಏನಂತ ಕರಿತೀವಿ, ಅದನ್ನ ನಾವು ಚರ್ಚೆ ಮಾಡಿದ್ವಿ. ಸೊ ಮ್ಯಾಟರ್ ಅಂದರೆ ದ್ರವ್ಯವನ್ನು ನೀವು ನೋಡಿದಾಗ ಇದನ್ನ ನಾವು ಒಂದು ಎಲಿಮೆಂಟ್ಸ್ ಅಂತ ಕೆಲವು ಕರಿತೀವಿ. ಈ ದ್ರವ್ಯ ಎಲ್ಲ ಆಟಮ್ಸು ಏನು ಇದೆಯೋ ಆ ಎಲ್ಲ ಆಟಮ್ಸು ಒಂದೇ ರೀತಿಯ ಆಟಮ್ಸ್ ಇದ್ದಿದ್ರೆ ಅದನ್ನ ಎಲಿಮೆಂಟ್ ಅಂತ ಕರಿತೀವಿ. ಎರಡನೇದು ಕಾಂಪೌಂಡ್ ಅಂತ. ಕಾಂಪೌಂಡ್ ಅಂದ್ರೆ ಬೇರೆ ಬೇರೆ ಡಿಫರೆಂಟ್ ಆಟಮ್ಸ್, ಬೇರೆ ಬೇರೆ ಆಟಮ್ಸು ಒಂದಕ್ಕೊಂದು ಕೆಮಿಕಲ್ ಬಾಂಡ್ ಇಂದ ಜೋಡಣೆ ಆಗಿದ್ರೆ, ಕೆಮಿಕಲ್ಲಿ ಜೋಡಣೆ ಆಗಿದ್ರೆ ಅಂದ್ರೆ ಒಂದು ಆ ಆಟಮ್ದು ಒಂದೊಂದು ಆಟಮ್ದು ಅದರದ ತತ್ವವನ್ನು ಉಳಿಸ್ಕೊಂಡಿರಲ್ಲ, ರೈಟ್? ಅದನ್ನ ಕೆಮಿಕಲ್ ಬಾಂಡ್ ಜೋಡಣೆ ಆಗಿದ್ರೆ ಅದನ್ನ ಕಾಂಪೌಂಡ್ ಅಂತ ಕರಿತೀವಿ. ಮೂರನೇದು ಮಿಕ್ಸರ್ಸ್ ಅಂತ. ಮಿಶ್ರಣ ಅಂದ್ರೆ ಏನು? ಎಲ್ಲ ಬೇರೆ ಬೇರೆ ಆಟಮ್ಸು, ಈ ಬೇರೆ ಬೇರೆ ಆಟಮ್ಸ್ದು ಎಲಿಮೆಂಟ್ ಇಂದಾನು ಆಟಮ್ ಬಂದಿರ್ಬೋದು, ಬೇರೆ ಬೇರೆ ಕಾಂಪೌಂಡ್ ಇಂದಾನು ಮಾಲಿಕ್ಯೂಲ್ ಸಹ ಬಂದಿರ್ಬೋದು. ಓಕೆ, ಇವೆಲ್ಲಾನು ಮಿಕ್ಸ್ ಮಾಡಿದಾಗ ನಮಗೆ ಸಿಗುವಂಥದ್ದು ಮಿಶ್ರಣ ಅಥವಾ ಮಿಕ್ಸರ್ ಅಂತ. ನಾವು ಈ ಕೆಮಿಕಲ್ ಎಲಿಮೆಂಟ್ಸ್ನ ಬೇರೆ ಬೇರೆ ಎಲಿಮೆಂಟ್ಸ್ನ ಮೆಟಲ್ಸ್ ಆಗಿ, ನಾನ್ ಮೆಟಲ್ಸ್ ಆಗಿ ಅಥವಾ ಮೆಟಲಾಯ್ಡ್ಸ್ ಆಗಿ ಹೇಗೆ ಡಿವೈಡ್ ಮಾಡ್ತೀವಿ, ಅಥವಾ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ ಆರ್ ಬ್ಯಾಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಹೇಗೆ ಡಿವೈಡ್ ಮಾಡ್ತೀವಿ, ಇದೆಲ್ಲಾನು ನಾವು ಹಿಂದಿನ ಕ್ಲಾಸಲ್ಲಿ ನಾವು ನೋಡಿದ್ವಿ. ಅದನ್ನು ನೀವು ವಿಡಿಯೋ ಅಲ್ಲಿ ಸಹ ಚೆಕ್ ಮಾಡ್ಬೋದು. ಈ ಕಾಂಪೌಂಡ್ ಅಂತ ಬಂದಾಗ ಕಾಂಪೌಂಡ್ಸ್ ಅಲ್ಲಿ ಕೆಮಿಕಲ್ ಪ್ರಾಪರ್ಟೀಸ್ ಆಧಾರಿತವಾಗಿ ಯಾವುದು ಆ್ಯಸಿಡ್, ಯಾವುದು ಬೇಸು, ಯಾವುದು ಸಾಲ್ಟು ಅಂತ ನಾವು ಸಹ ಅಲ್ಲೂ ಡಿವೈಡ್ ಮಾಡಿದ್ವಿ. ಅಥವಾ ಕಾಂಪೌಂಡ್ಸ್ ಅಲ್ಲೇನೆ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂದರೆ ಯಾವುದು, ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂದರೆ ಯಾವುದು, ಬಯೋ ಇನ್ಆರ್ಗ್ಯಾನಿಕ್ ಅಂತಲೂ ಕೆಲವು ಕಾಂಪೌಂಡ್ಸ್ ಇದೆ. ಈ ಥರ ಹಲವು ಕ್ಲಾಸಿಫಿಕೇಶನ್ ನಾವು ನೋಡ್ಬೋದು. ಈ ಬಯೋ ಇನ್ಆರ್ಗ್ಯಾನಿಕ್ ಅನ್ನೋದು ಅಥವಾ ಈ ಥರದ್ದಕ್ಕೆ ನಾನು ಸ್ಪಷ್ಟವಾಗಿ ಲಾಸ್ಟ್ ಟೈಮ್ ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ. ನಿಮಗೆ ಅದು ಒಂಥರ ಹೆಚ್ಚಿನ ಮಾಹಿತಿ ಆಗಿರುತ್ತೆ, ನಾವು ತುಂಬ ತಲೆ ಕೆಡಿಸ್ಕೊಳ್ಳೋಂಥದ್ದು ಬೇಡ ಅಂತ. ಇನ್ನೊಂದು ಕಾಂಪೌಂಡ್ಸ್ ಅಲ್ಲಿ ನಾವು ಲಾಸ್ಟ್ ಟೈಮ್ ಮಾತಾಡಿದ್ವಿ, ಯಾವ ರೀತಿಯ ಬಾಂಡ್ ಇರುತ್ತೋ, ಇಲ್ಲಿ ಕೆಮಿಕಲ್ ಬಾಂಡ್ ಅಂತ ನಾನು ಹೇಳಿದ್ನಲ್ಲ, ಯಾವ ರೀತಿಯ ಬಾಂಡ್ ಇರುತ್ತೋ ಅನ್ನೋದು ಸಹ ನೋಡಿಕೊಂಡು ಕೆಲವು ಅಯಾನಿಕ್ ಕಾಂಪೌಂಡ್ಸು, ಕೆಲವು ಕೋವಲೆಂಟ್ ಕಾಂಪೌಂಡ್ಸು, ಅಥವಾ ಕೆಲವು ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಅನ್ನೋ ಥರ ನಾವು ಬೇರೆ ಬೇರೆ ಥರ ಡಿವೈಡು ಮಾಡ್ತೀವಿ. ಈಗ ಕೊನೆ ವಿಷಯ ಇಲ್ಲಿ ನಾವು ಮ್ಯಾಟರ್ ಕ್ಲಾಸಿಫಿಕೇಶನಲ್ಲಿ ಇವತ್ತು ನಾವು ಚರ್ಚೆ ಮಾಡುವಂಥದ್ದು ಮಿಕ್ಸರ್ಸ್. ಓಕೆ, ಮಿಕ್ಸರ್ಸ್ ಅಂದರೆ ಏನಿಲ್ಲ, ಈ ಮಿಕ್ಸರ್ ಅಂತ ನಾವು ಎಲ್ಲರೂ ತಿಂಡಿ ತಿಂತೀವಿ ಮಿಕ್ಸರ್ ಅಂತ. ಅಲ್ಲಿ ಏನು ಮಾಡ್ತೀವಿ, 4-5 ಬೇರೆ ಬೇರೆ ಥರದ ಪದಾರ್ಥಗಳು ಮಾಡಿರ್ತಾರೆ, ಅವೆಲ್ಲಾನು ಒಟ್ಟಿಗೆ ಮಿಶ್ರಣ ಆಗಿರುತ್ತೆ. ಮಿಶ್ರಣ ಆಗಿರೋದು ನೀವು ಈ 4-5 ಏನು ಬೇರೆ ಬೇರೆ ಥರದ್ದು ಮಿಕ್ಸ್ ಆಗಿರುತ್ತೋ, ಅದರಲ್ಲಿ ಕಡಲೆ ಬೀಜ ಇರುತ್ತೆ ಅಥವಾ ಬೂಂದಿ ಇರುತ್ತೆ, ಇಂಥದ್ದೆಲ್ಲಾನು ನೀವು ಸೆಪರೇಟ್ ಮಾಡೋಕ್ಕೆ ಸಾಧ್ಯ, ಕೈಯಲ್ಲಿ ಎತ್ತಿ ಎತ್ತಿ ಸೆಪರೇಟ್ ಮಾಡ್ಬಿಡ್ಬೋದು. ಸೊ ಯಾವ ಮಿಕ್ಸರಲ್ಲಿ ಫಿಸಿಕಲ್ ಪ್ರಾಪರ್ಟೀಸ್ನ ಅಥವಾ ಫಿಸಿಕಲ್ ಮೆಥಡ್ಸ್ನ ಬಳಸಿಕೊಂಡು ನೀವು ಸೆಪರೇಟ್ ಮಾಡೋಕ್ಕೆ ಸಾಧ್ಯವೋ ಅಂಥವೆಲ್ಲನೂ ನಾವು ಮಿಕ್ಸರ್ಸ್ ಅಂತ ಕರಿತೀವಿ. ಅದೇ ನೀವು ಒಂದು ಸಾಂಬಾರು ಮಾಡ್ತಾ ಇದ್ರಿ ಅಂದ್ಕೊಳ್ಳಿ, ಸಾಂಬಾರಲ್ಲಿ ಇರುವಂಥ ತರಕಾರಿ ಇರ್ಬೋದು ಅಥವಾ ಬೇರೆ ಪದಾರ್ಥಗಳು ಇರ್ಬೋದು, ಅದನ್ನು ಒಂದ್ಸತಿ ಸಾಂಬಾರು ಮಾಡಾದ್ಮೇಲೆ ನೀವು ಸೆಪರೇಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ
ಈ ಸಾಂಬಾರು ನೀವು ಮಾಡಿದರೆ ಅದನ್ನ ಒಂದು ರೀತಿಯಲ್ಲಿ ನೀವು ಕಾಂಪೌಂಡ್ ಅನ್ನೋ ಥರ ನೀವು ಕಲ್ಪನೆ ಮಾಡ್ಕೋಬೋದು. ಅದು ಎಕ್ಸಾಕ್ಟ್ಲಿ ಕಾಂಪೌಂಡ್ ಅಲ್ಲ, ಬಟ್ ಕಾಂಪೌಂಡ್ ರೀತಿ ಅನ್ಕೋಬೋದು. ಯಾಕಂದರೆ ನೀವು ಒಂದು ಸತಿ ತಯಾರಿಕೆ ಆದಮೇಲೆ ಒಂದೊಂದನ್ನ ಸೆಪರೇಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದೇ ಮಿಕ್ಸರಲ್ಲಿ ಆ ಥರ ಅಲ್ಲ. ನೀವು ಒಂದು ಸತಿ ಮಿಕ್ಸ್ ಮಾಡಿದ ನಂತರ ಎಲ್ಲ ಕಾಂಪೊನೆಂಟ್ಸನ್ನ ಫಿಸಿಕಲ್ ಮೆಥಡ್ಸಿಂದನೇ ಸೆಪರೇಟ್ ಮಾಡೋಕ್ಕೆ ಸಾಧ್ಯ ಇದೆ. ಕ್ಯಾನ್ ಬಿ ಸೆಪರೇಟೆಡ್ ಬೈ ಫಿಸಿಕಲ್ ಮೆಥಡ್ಸ್. ಫಿಸಿಕಲ್ ಮೆಥಡ್ಸ್ ಅಂದ್ರೆ ಏನು? ಯಾವುದರಿಂದ ಅಲ್ಲಿ ಇರುವ ವಸ್ತುವಿನ ತತ್ವಗಳು ಬದಲಾವಣೆ ಆಗಲ್ವೋ, ಅದರ ಪ್ರಾಪರ್ಟೀಸ್ ಬದಲಾವಣೆ ಆಗಲ್ವೋ. ಉದಾಹರಣೆಗೆ ಮಿಕ್ಸರ್ ನಿಮಗೆ ಕೊಟ್ಟಿದ್ದೆ, ಇದರಲ್ಲಿ ಎಲ್ಲ ಕಡಲೆ ಬೀಜಗಳು ಎತ್ತಿ ಅದು ಸೆಪರೇಟ್ ಮಾಡಿ ಅಂದರೆ ನೀವೇನು ಮಾಡ್ತೀರಿ? ಕೈಯಲ್ಲಿ ಎತ್ತೀರಿ. ಎತ್ತಿದಾಗ ಆ ಕಡಲೆ ಬೀಜದ ಏನೋ ಟೇಸ್ಟ್ ಏನೋ ಬದಲಾವಣೆ ಆಗಲ್ಲ. ಅಥವಾ ಅಲ್ಲಿ ಮಿಕ್ಸರಲ್ಲಿ ಬೂಂದಿ ಇದೆ, ಬೂಂದಿನ ಸೆಪರೇಟ್ ಮಾಡಿದರೆ ಅದರದ್ದು ಏನೋ ಟೇಸ್ಟ್ ಬದಲಾವಣೆ ಆಗಲ್ಲ. ಅದೇ ರೀತಿಯಲ್ಲಿ ಲೆಟ್ಸೆ ಮಣ್ಣಲ್ಲಿ ಒಂದಷ್ಟು ಐರನ್ ಅಥವಾ ಕಬ್ಬಿಣ ಮಿಕ್ಸ್ ಆಗಿದೆ ಅಂತ ಅನ್ಕೊಳ್ಳೋಣ, ಪುಡಿ ರೂಪದಲ್ಲಿ. ಅದನ್ನ ನೀವು ಒಂದು ಮ್ಯಾಗ್ನೆಟ್ ತಗೊಂಡು ಆಟ ಆಡಬೇಕಾದ್ರೆ ಒಂದ್ಸತಿ ಹಿಂಗೆ ಆಡಿಸಿರ್ತೀರಿ. ಕಪ್ಪು ಬಣ್ಣದಲ್ಲಿ ಒಂದಷ್ಟು ಪೌಡರ್ ಥರ ನಿಮ್ಮ ಮ್ಯಾಗ್ನೆಟ್ಗೆ ಸೇರ್ಕೊಂಡಿರುತ್ತೆ. ಇದು ಏನು ಮಾಡ್ತಾ ಇದ್ದೀರಿ ನೀವು? ಮಣ್ಣಲ್ಲಿ ಮಿಕ್ಸ್ ಆಗಿರುವಂಥ ಐರನ್ದು ಪುಡಿ ಏನಿದೆಯೋ ಈ ಮ್ಯಾಗ್ನೆಟ್ನ ಬಳಕೆಯಿಂದ, ಫಿಸಿಕಲ್ ಮೆಥಡ್ಸ್ ಬಳಕೆಯಿಂದ ನೀವು ಆ ಮಿಕ್ಸರಲ್ಲಿರುವಂಥ ಐರನ್ನ ಸೆಪರೇಟ್ ಮಾಡ್ತಾ ಇದ್ದೀವಿ. ಸೊ ಈ ಫಿಸಿಕಲ್ ಮೆಥಡ್ಸ್ ಯಾವುದು ಅನ್ನೋದು ಸ್ವಲ್ಪ ನಾವು ಮುಂದಕ್ಕೆ ಹೋಗಿ ಇವತ್ತು ಚರ್ಚೆ ಮಾಡೋಣ. ಇಲ್ಲಿ ಒಬ್ರು ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ, ನೀರು ಮತ್ತೆ ಹಾಲು ಮಿಕ್ಸ್ ಆಗಿದ್ರೆ ಹೇಗೆ ಸೆಪರೇಟ್ ಮಾಡೋದು ಅಂತ. ಅದ್ರ ಬಗ್ಗೆ ನಾನು ಮುಂದಕ್ಕೆ ಹೋಗಿ ಅದನ್ನು ಉದಾಹರಣೆ ಕೊಡ್ತೀನಿ. ಸೊ ಈ ಮಿಕ್ಸರ್ಸಲ್ಲೂ ಹಲವಾರು ಮಿಕ್ಸರ್ಸ್ ಇದೆ. ಅದರಲ್ಲಿ ನಿಮಗೆ ಹೆಚ್ಚಿಗೆ ನೀವು ನೋಡೋವಂಥದ್ದು ಕ್ಲಾಸಿಫೈ ಮಾಡ್ತೀವಿ ನಾವು 2 ಕ್ಯಾಟಗರಿ ಥರ. ಒಂದು ಹೋಮೋಜೆನಸ್ ಮಿಕ್ಸರ್ಸ್, ಮಿಕ್ಸರ್. ಎರಡನೇದು ಹೆಟೆರೋಜೆನಸ್. ಹೋಮೋಜೆನಸ್ ಮತ್ತೆ ಹೆಟೆರೋಜೆನಸ್. ಹೋಮೋಜೆನಸ್ ಅಂದ್ರೆ ಒಂದೇ ತರದ ಏಕರೂಪ ಅಂತ ಒಂದು ಪದ ಬಳಸ್ತೀವಿ. ಅಂದ್ರೆ ಈಗ ನೋಡಿ, ನೀವು ಒಂದು ಜ್ಯೂಸ್ ಮಾಡಿದಿರಿ ಅನ್ಕೊಳ್ಳಿ, ಸ್ವಲ್ಪ ಸಕ್ಕರೆ ತಗೊಂಡು ನೀರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದಿರಿ ಅನ್ಕೊಳ್ಳಿ. ಮಿಕ್ಸ್ ಮಾಡಿದ ತಕ್ಷಣ, ನಾನು ಸ್ವಲ್ಪ ಹೊತ್ತು ಆದ್ಮೇಲೆ ಅಂತ ಹೇಳ್ತಾ ಇಲ್ಲ, ಮಿಕ್ಸ್ ಮಾಡಿದ ತಕ್ಷಣ ಈ ನೀರಲ್ಲಿ ಮೇಲ್ಗಡೆ ನೀವು ಒಂದ್ಸತಿ ಬೆರಳಲ್ಲಿ ಮುಟ್ಟಿ ಟೇಸ್ಟ್ ನೋಡಿದ್ರೆ ಎಷ್ಟು ಸಿಹಿ ಇರುತ್ತೋ, ಆ ಲೋಟದಲ್ಲಿ ಆ ಮಿಕ್ಸರಲ್ಲಿ ಕೊನೆಯ ಭಾಗದಲ್ಲೂ ಅಷ್ಟೇ ಸಿಹಿ ಇರುತ್ತೆ, ಅಷ್ಟೇ ಮಿಕ್ಸ್ ಆಗಿರುತ್ತೆ. ಸೊ ಸಕ್ಕರೆಯನ್ನು ನೀಟಾಗಿ ಎಲ್ಲಾ ಭಾಗದಲ್ಲೂ ಸಮವಾಗಿ ಮಿಕ್ಸ್ ಆಗಿದ್ರೆ ಅಂಥದನ್ನ ಹೋಮೋಜೆನಸ್ ಮಿಕ್ಸರ್, ಏಕರೂಪ ಅಂತ ಮಿಕ್ಸರ್ ಅಂತ ನಾವು ಹೇಳ್ತೀವಿ. ಈ ಏಕರೂಪ ಇಲ್ಲದೆ ಇದ್ರೆ, ಹೋಮೋಜಿನಸ್ ಇಲ್ಲದೆ ಇದ್ರೆ ಅದನ್ನ ನಾವು ಹೆಟ್ರೋಜಿನಸ್ ಮಿಕ್ಸರ್ ಅಂತ ಕರಿತೀವಿ. ಸಂಜನಾ ಹೇಳಿದ್ದಾರೆ ಯೂನಿಫಾರ್ಮ್ ಮತ್ತೆ ನಾನ್ ಯೂನಿಫಾರ್ಮ್ ಮಿಕ್ಸರ್ ಅಂತ ಒಂದು ತರ. ಹೌದು, ಯೂನಿಫಾರ್ಮ್ ಮತ್ತೆ ನಾನ್ ಯೂನಿಫಾರ್ಮ್ ಮಿಕ್ಸರ್ ಅಂತ ನಾವು ಹೇಳ್ಬೋದು. ಯೂನಿಫಾರ್ಮ್ ಮಿಕ್ಸರ್ ಆಗಿದ್ರೆ ಹೋಮೋಜೆನಸ್ ಅಂತ, ನಾನ್ ಯೂನಿಫಾರ್ಮ್ ಮಿಕ್ಸರ್ ಆಗಿದೆ ಹೆಟ್ರೋಜೆನಸ್ ಅಂತ. ಈಗ ನಾವು ನಮ್ಮ ಸುತ್ತ ನೋಡ್ತಾ ಇರುವಂತ ಎಲ್ಲಾ ಮಿಕ್ಸರ್ಗಳನ್ನೂ ಈ 2 ಕ್ಯಾಟಗರಿಗೆ ಹಾಕ್ಬೋದು. ಈ 2 ಕ್ಯಾಟಗರಿಯಲ್ಲೂ ಇನ್ನು ಮುಂದಕ್ಕೆ ನೀವು ಸುಮಾರು ಡಿವೈಡ್ ಮಾಡ್ತಾ ಇರ್ಬೋದು. ಒಂದು ಉದಾಹರಣೆ, ಈಗ ನೀವು ಹೋಮೋಜೆನಸ್ ಮಿಕ್ಸರ್ ಅಂತ ಕೆಲವು ಕಾಣಿಸವು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ನಾವು ನೋಡಿದ್ರೆ ಅದು ಹೆಟ್ರೋಜೆನಸ್ ಆಗ್ಬೋದು. ಒಂದು ಸಿಂಪಲ್ ಉದಾಹರಣೆ ನೋಡೋಣ. ಗಾಳಿ, ನೀವು ಉಸಿರಾಡ್ತಾ ಇರೋ ಗಾಳಿ ಅಂತ ನೀವು ನೋಡಿದಾಗ, ಈ ನಿಮ್ಮ ಎದುರುಗಡೆ ನೀವು ಏನು ಉಸಿರಾಡ್ತಾ ಇದ್ದೀರೋ ಈ ಗಾಳಿ ಒಂದು ಸಣ್ಣ ಲೋಟದಲ್ಲಿ ಈ ಗಾಳಿ ಏನಿದೆ ಅಂತ ನೀವು ನೋಡಿದ್ರೆ ಅದು ಹೋಮೋಜೆನಸ್ ಆಗಿ ಇರ್ಬೋದು. ಅಂದ್ರೆ ಯಾವ ಪ್ರಾಂತದಲ್ಲಿ ನೀವು ನೋಡಿದ್ರು ಒಂದಷ್ಟು ಪರ್ಸೆಂಟೇಜ್ ನೈಟ್ರೋಜನ್ನು, ಆಕ್ಸಿಜನ್ನು ಎಲ್ಲಾನು ಇರುತ್ತೆ. ಆದ್ರೆ ಇದೇ ನೀವು ಕೂತಿದ್ದ ರೂಮಲ್ಲಿ ಒಂದು ಮೂಲೆಯಲ್ಲಿ ಒಂದು ಗಂಧದ ಕಡ್ಡಿ ಹಚ್ಚಿದ್ದಾರೆ ಅನ್ಕೊಳ್ಳಿ, ಅದರ ವಾಸನೆ ಬರ್ತಾ ಇದೆ, ಅದರದ್ದು ಸ್ವಲ್ಪ ಹೊಗೆನೂ ಬರ್ತಾ ಇದ್ರೆ, ಆ ಹೊಗೆ ನೀವು ಎಲ್ಲಿ ಕೂತಿದ್ದೀರೋ ಅಲ್ಲಿ ಸ್ವಲ್ಪ ಕಡಿಮೆ ಇರ್ಬೋದು. ಆ ಮೂಲೆಯಲ್ಲಿ ಎಲ್ಲಿ ಗಂಧದ ಕಡ್ಡಿ ಹಚ್ಚಿರ್ತಾರೋ
ಅಲ್ಲಿ ಸ್ವಲ್ಪ ಹೊಗೆ ಜಾಸ್ತಿ ಇರ್ಬೋದು. ಆವಾಗ ತಕ್ಷಣಕ್ಕೆ ಏನಾಗುತ್ತೆ, ಈ ರೂಮಲ್ಲಿರುವ ಗಾಳಿ ಹೆಟ್ರೋಜಿನಸ್ ಮಿಕ್ಸರ್ ಆಗಿ ಆಗೋಗುತ್ತೆ. ಇನ್ನೊಂದು ಉದಾಹರಣೆ, ಸಮುದ್ರದಲ್ಲಿ ಸಾಲ್ಟ್ ಇರುತ್ತೆ, ಉಪ್ಪು ಇರುತ್ತೆ, ಆದ್ರೆ ಎಲ್ಲಾ ಕಡೆನೂ ಒಂದೇ ರೀತಿಯಲ್ಲಿ ಇರುತ್ತಾ? ಇರಲ್ಲ. ಈಗ ಎಲ್ಲಿ ನೀವು ಸಮುದ್ರ ತಟ್ಟದಲ್ಲಿ ಒಂದ್ಸತಿ ನೀವು ಹೋಗಿ ಟೇಸ್ಟ್ ನೋಡಿದ್ರೆ ಸ್ವಲ್ಪ ಉಪ್ಪಿನ ಪ್ರಮಾಣ ಇರುತ್ತೋ, ಸ್ವಲ್ಪ ನೀವು ಮುಂದಕ್ಕೆ ಎಲ್ಲಾದ್ರೂ ನಡ್ಕೊಂಡು ಹೋಗಿ ಒಂದು ನದಿ ಹರ್ಕೊಂಡು ಬಂದು ಅಲ್ಲಿ ಸಮುದ್ರಕ್ಕೆ ಸೇರಿದ್ರೆ ಅಲ್ಲಿ ಏನಾಗುತ್ತೆ, ಅಲ್ಲಿ ಸಿಹಿ ನೀರು, ನದಿಯಲ್ಲಿ ಬರ್ತಾ ಇರೋಂಥ ಸಿಹಿ ನೀರು ಬಂದು ಉಪ್ಪಿನ ನೀರ ಜೊತೆಗೆ ಸೇರ್ಕೋತಾ ಇದೆ. ಅಲ್ಲಿ ತಕ್ಷಣಕ್ಕೆ ಏನಾಗುತ್ತೆ, ಅಲ್ಲಿ ಒಂಥರ ಹೆಟ್ರೋಜೆನಸ್ ಮಿಕ್ಸರ್ ಆಗಿ ಆಗುತ್ತೆ. ಸೊ ಈ ಹೋಮೋಜೆನಸ್ ಮಿಕ್ಸರು ಅಥವಾ ಹೆಟ್ರೋಜೆನಸ್ ಮಿಕ್ಸರ್ ಅಂತ ನೀವು ಹೇಳಬೇಕಾದ್ರೆ ಯಾವ ಕ್ವಾಂಟಿಟಿ ನೀವು ನೋಡ್ತಾ ಇದ್ದೀರಿ ಅಂತ ಸ್ಪಷ್ಟವಾಗಿ ನಮಗೆ ಗೊತ್ತಿರಬೇಕು. ಸೊ ನಿಮಗೆ ಸುಮಾರು ಸತಿ ಡೆಫಿನೇಷನ್ಸ್ ಬರಬೇಕಾದ್ರೆ ನಮಗೆ ಅವ್ರು ಹೇಳಿರ್ತಾರೆ ಸ್ಟರ್ಡ್ ಪ್ರಾಪರ್ಲಿ. ಸ್ಟರ್ಡ್ ಅಂದ್ರೆ ಏನಿಲ್ಲ, ಒಂದು ಲೋಟದಲ್ಲಿ ನೀರಿದೆ, ಅದರಲ್ಲಿ ಉಪ್ಪು ಹಾಕಿದೆ, ಸಕ್ಕರೆ ಹಾಕಿದೆ, ಚೆನ್ನಾಗಿ ಒಂದು ಸ್ಪೂನ್ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದೆ ಅಂದ್ರೆ ಸಮಾನವಾಗಿ ಎಲ್ಲಾ ಕಡೆನೂ ಆ ಸಕ್ಕರೆ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಅರ್ಥ. ಅಂಥವೆಲ್ಲ ಹೋಮೋಜೆನಸ್ ಮಿಕ್ಸರ್. ಸೊ ಈ ಸುಮ್ಮನೆ ಹಾಕಿದ್ರಿ ಅನ್ಕೊಳ್ಳಿ, ನೀವು ಒಂದು ಲೋಟದಲ್ಲಿ ನೀರಲ್ಲಿ ಸಕ್ಕರೆ ಹಾಕಿದ ತಕ್ಷಣ ಒಂದಷ್ಟು ಸಕ್ಕರೆ ಮಿಕ್ಸ್ ಆಗಿರುತ್ತೆ, ಒಂದಷ್ಟು ಸಕ್ಕರೆ ಕೆಳಗಡೆ ಕೂತ್ಕೊಂಡಿರುತ್ತೆ, ಅದು ಹೆಟ್ರೋಜೆನಸ್ ಮಿಕ್ಸರ್ ಆಗಿರುತ್ತೆ. ಸೊ ನಿಜ ಜೀವನದಲ್ಲಿ ಆಕ್ಚುಲಿ ನೀವು ಹೆಚ್ಚಿನ ಪ್ರಮಾಣ ನಾವು ನೋಡೋದೇ ಹೆಟ್ರೋಜೆನಸ್ ಮಿಕ್ಸರ್ಗಳೇ ಜಾಸ್ತಿ, ಹೋಮೋಜೆನಸ್ ಮಿಕ್ಸರ್ಗಳು ಕಮ್ಮಿ. ಆದ್ರೂ ಕೆಲವು ಉದಾಹರಣೆಗಳು ಅಥವಾ ಸ್ಪೆಷಲ್ ಕೇಸ್ಗಳು ನಾವು ನೋಡ್ಬೋದು. ಇದರಲ್ಲಿ ಮಿಕ್ಸರ್ಸ್ ಅಂತ ಬಂದಾಗ ಒಂದು ವಿಶೇಷವಾಗಿ ನಾವು ತಿಳ್ಕೊಬೇಕಾಗಿದ್ದು ಸೊಲ್ಯೂಷನ್ಸ್ ಅಂತ ನಾವು ಒಂದು ಪದವನ್ನು ಬಳಸ್ತೀವಿ. ಈ ಸೊಲ್ಯೂಷನ್ ಅಂದ್ರೆ ಏನಂದ್ರೆ, ಒಂದು ಯಾವುದಾದ್ರೂ ವಸ್ತುವನ್ನ ತಗೊಂಡು, ಒಂದು ಮೆಟೀರಿಯಲ್ನ ತಗೊಂಡು, ಉದಾಹರಣೆಗೆ ನೀರು ತಗೊಂಡು ಇದಕ್ಕೆ ನಾವು ಬೇರೆ ಬೇರೆ ಕೆಮಿಕಲ್ಸ್ನ ಆ್ಯಡ್ ಮಾಡುವಂಥದ್ದು. ಸಾಲ್ಟ್ ಆಗ್ಬೋದು, ಶುಗರ್ ಆಗ್ಬೋದು, ಆಲ್ಕೋಹಾಲ್ ಆಗ್ಬೋದು, ಏನೇ ಆಗಲಿ ಇದನ್ನ ಆ್ಯಡ್ ಮಾಡಿದ್ರೆ ನಿಮಗೆ ಬರೋವಂಥದ್ದು ಮಿಕ್ಸರ್ ಏನಿದೆಯೋ ಅದನ್ನ ಸೊಲ್ಯೂಷನ್ ಅಂತ ಕರಿತೀವಿ. ಈ ಸೊಲ್ಯೂಷನ್ ಅಂತ ಪದ ಬಂದಿದೆ ಅಂದ್ರೆ ಜನರಲ್ಲಿ ಇದು ಹೋಮೋಜೆನಸ್ ಮಿಕ್ಸರ್ ಅಂತ ನಾವು ಹೇಳ್ಬೋದು. ಸೊಲ್ಯೂಷನ್ ಅಂತ ಪದ ಬಂದಿದೆ ಅಂದ ತಕ್ಷಣ ಅರ್ಥ ಏನಂದ್ರೆ ನೀಟಾಗಿ ಸಮವಾಗಿ ಎಲ್ಲಾನು ಮಿಕ್ಸ್ ಆಗಿದೆ ಅಂತ ಅರ್ಥ. ಇಲ್ಲಿ ಯಾವುದು ಹೆಚ್ಚಿನ ಪ್ರಮಾಣದಲ್ಲಿ ನೀವು ಮೆಟೀರಿಯಲ್ ತಗೊಳ್ತೀರೋ ಅದನ್ನ ಸಾಲ್ವೆಂಟ್ ಅಂತ ಕರಿತೀವಿ. ಈ ಕೇಸಲ್ಲಿ ಇಲ್ಲಿ ನೀರು ಸಾಲ್ವೆಂಟ್. ಕೆಲವು ಕಡೆ ಎಣ್ಣೆನ ಬಳಸ್ತೀವಿ, ಎಣ್ಣೆ ಬಳಸಿದ್ರೆ ಅಲ್ಲಿ ಆಯಿಲ್, ಅದು ಸಾಲ್ವೆಂಟ್ ಆಗಿದೆ. ಯಾವುದು ಕಡಿಮೆ ಪ್ರಮಾಣದಲ್ಲಿ ಇದರಲ್ಲಿ ಮಿಕ್ಸ್ ಮಾಡ್ತೀವಿ, ನೀರಲ್ಲಿ ಸಕ್ಕರೆ ಹಾಕಿದೀವಿ, ನೀರಲ್ಲಿ ಉಪ್ಪನ್ನ ಹಾಕ್ತಿವಿ, ನೀರಲ್ಲಿ ಆಲ್ಕೋಹಾಲ್ನ ಮಿಕ್ಸ್ ಮಾಡಿದ್ರೆ ಈ ಎಕ್ಸ್ಟ್ರಾ ನಾವು ಏನು ಆ್ಯಡ್ ಮಾಡ್ತೀವೋ ಅದನ್ನ ಸೊಲ್ಯೂಟ್ ಅಂತ ಕರಿತೀವಿ. ಸೊ ಸಾಲ್ವೆಂಟ್ ಅನ್ನೋದು ಜಾಸ್ತಿ ಪ್ರಮಾಣದಲ್ಲಿ ಇರುವಂಥದ್ದು, ಸೊಲ್ಯೂಟ್ ಅನ್ನೋದು ಕಡಿಮೆ ಪ್ರಮಾಣದಲ್ಲಿ ಇರುವಂಥದ್ದು. ಈ ಎರಡನ್ನು ಮಿಕ್ಸ್ ಮಾಡಿದ್ರೆ ನಿಮಗೆ ಸಿಗುವಂಥದ್ದು ಏನು? ಸೊಲ್ಯೂಷನ್ ಅಂತ. ಸೊ ಈ ಸೊಲ್ಯೂಷನ್ ಬಗ್ಗೆ ನೀವು 10th ಸ್ಟ್ಯಾಂಡರ್ಡ್ ನಂತರ PU ಅಲ್ಲಿ ತುಂಬಾ ವಿಷಯಗಳು ಕಲಿತೀರಿ. ಒಂದು, ಎಷ್ಟು ಸಾಲ್ಟ್ ಹಾಕಿದಿರಿ ಅಥವಾ ಎಷ್ಟು ಸೊಲ್ಯೂಟ್ ಹಾಕಿದಿರಿ, ಇದರ ಕಾನ್ಸಂಟ್ರೇಷನ್ ಎಷ್ಟು ಅಂತ ನೀವು ಓದ್ತೀರಿ. ಈಗ ಕಾನ್ಸಂಟ್ರೇಟೆಡ್ ಆಸಿಡ್, ಡೈಲ್ಯೂಟ್ ಆಸಿಡ್ ಅಂತ ನೀವು ಪದಗಳು ಬಳಸ್ತೀರಲ್ಲ, ಅಲ್ಲಿ ಕಾನ್ಸಂಟ್ರೇಟೆಡ್ ಆಸಿಡ್ ಅಂದ್ರೆ ಏನು? ಕಡಿಮೆ ನೀರಲ್ಲಿ ಹೆಚ್ಚು ಆಸಿಡ್ ಹಾಕಿದಿರಿ, ಹೆಚ್ಚು ಆಸಿಡ್ ಅಲ್ಲಿರೋದು ಸೊಲ್ಯೂಟ್. ಸೊ ಹೆಚ್ಚು ಸೊಲ್ಯೂಟ್ ಹಾಕಿದಿರಿ, ಅದು ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಆಗುತ್ತೆ. ಜಾಸ್ತಿ ನೀರಲ್ಲಿ ಸ್ವಲ್ಪ ಆಸಿಡ್ ಹಾಕಿದ್ರೆ ಅದು ಡೈಲ್ಯೂಟ್ ಸೊಲ್ಯೂಷನ್ ಆಗುತ್ತೆ. ಸೊ ಇದರ ಬಗ್ಗೆ ನೀವು ಮುಂದಕ್ಕೆ ಹೋಗ್ತಾ ಹೋಗ್ತಾ ತುಂಬಾ ವಿಷಯಗಳು ಕಲಿತೀವಿ. ಓಕೆ, ಇಲ್ಲಿ ಇನ್ನೊಂದು ಸೊಲ್ಯೂಷನ್ಸ್ ಅಂತ ಬಂದಾಗ ನಾವು ಇನ್ನೊಂದು ವಿಷಯ ಚೆನ್ನಾಗಿ ತಿಳ್ಕೊಬೇಕಾಗಿದ್ದು, ಈ ನೀರು ಇದೆಯಲ್ಲ, ಸುಮಾರು ಕಡೆ ನಾವು ನೀರನ್ನು ಸಾಲ್ವೆಂಟ್ ಆಗಿ ಬಳಸ್ತೀವಿ ಸುಮಾರು ಪ್ರಯೋಗಗಳಲ್ಲಿ. ನೀವು ಕೆಮಿಸ್ಟ್ರಿ ಲ್ಯಾಬ್ ಅಲ್ಲಿ ನೋಡಿ, ನೀರಿಲ್ದೆ ಏನು ಪ್ರಯೋಗಗಳೇ ಮಾಡಲ್ಲ.
ನೀರು ತಗೊಂತೀರಿ, ಅದರಲ್ಲಿ ಸಾಲ್ಟ್ ಮಿಕ್ಸ್ ಮಾಡ್ತೀರಾ, ನೀರು ತಗೊಂತೀರಿ, ಅದರಲ್ಲಿ ಆಸಿಡ್ ಮಿಕ್ಸ್ ಮಾಡ್ತೀರಾ, ಬೇಸ್ ಮಿಕ್ಸ್ ಮಾಡ್ತೀರಾ. ಸೊ ಎಲ್ಲಾ ಪ್ರಯೋಗಗಳಿಗೂ ಒಂಥರ ಬೇಸ್ ಅನ್ನು ಯೂಸ್ ಮಾಡ್ತೀರಿ, ಕರೆಕ್ಟಾ? ಸೊ ಈ ಸಾಲ್ವೆಂಟ್ ಏನಿದೆಯೋ, ನೀರು ಸುಮಾರು ಪ್ರಯೋಗಗಳಲ್ಲಿ ಸಾಲ್ವೆಂಟ್ ಆಗಿ ಇರೋದ್ರಿಂದ ನಾವು ನೀರನ್ನು ಯೂನಿವರ್ಸಲ್ ಸಾಲ್ವೆಂಟ್ ಅಂತ ಕರಿತೀವಿ. ನೀರಿಗೆ ಯೂನಿವರ್ಸಲ್ ಸಾಲ್ವೆಂಟ್. ಯೂನಿವರ್ಸಲ್ ಅಂದ್ರೆ ಎಲ್ಲಾನು ಸೇರುವಂತೆ. ಸೊ ಎಲ್ಲಾನು ಕರಗಿಸ್ಕೊಳ್ಳುವಂತ, ಎಲ್ಲಾನು ಮಿಕ್ಸ್ ಮಾಡುವಂತ ಸಾಮರ್ಥ್ಯ ನೀರಿಗಿದೆ ಅನ್ನೋ ಕಾರಣಕ್ಕೆ ನಾವು ಅದನ್ನ ಯೂನಿವರ್ಸಲ್ ಸಾಲ್ವೆಂಟ್ ಅಂತ ಕರಿತೀವಿ. ಆದ್ರೆ ಯೂನಿವರ್ಸಲ್ ಸಾಲ್ವೆಂಟ್ ಅಂದ ತಕ್ಷಣ ನೀವು ಕೇಳ್ತೀರಿ, ಎಲ್ಲಾನು ಹೆಂಗಾಗತ್ತೆ ಸರ್? ನೀರ್ ಮೇಲೆ ನಾನು ಪೆಟ್ರೋಲ್ ಹಾಕ್ತೀನಿ, ಎಣ್ಣೆ ಹಾಕ್ತೀನಿ, ಮೇಲ್ಗಡೆನೆ ತೇಲುತ್ತಲ್ವಾ, ಸೊಲ್ಯೂಷನ್ ಆಗಲ್ಲ ಅಂತ. ಹೌದು, ಅದೂ ನಿಜಾನೇ. ಯೂನಿವರ್ಸಲ್ ಅಂತ ಕರೆದಿದ್ದ ಕಾರಣಕ್ಕೆ ಎಲ್ಲಾನು ಆಗುತ್ತೆ ಅಂತ ಅರ್ಥ ಅಲ್ಲ. ಬೇರೆ ಎಲ್ಲಾ ಮೆಟೀರಿಯಲ್ಸ್ಗೆ ಹೋಲಿಸಿದ್ರೆ ಅತಿ ಹೆಚ್ಚು ಸೊಲ್ಯೂಷನ್ಗಳು ತಯಾರಿಸಕ್ಕೆ ಸಾಧ್ಯ ಆಗುವಂಥದ್ದು ನೀರಿಂದ. ಹಾಗಾಗಿ ನೀರನ್ನು ನಾವು ವಾಟರ್ ಈಸ್ ಕಾಲ್ಡ್ ಆಸ್ ಯೂನಿವರ್ಸಲ್ ಸಾಲ್ವೆಂಟ್ ಅಂತ. ಈ ಅಂಶದ ಮೇಲೆ ಸುಮಾರು ಪ್ರಶ್ನೆಗಳು ನಮಗೆ ಬರ್ತಾ ಇರ್ತವೆ. ಐಡೆಂಟಿಫೈ ದ ಯೂನಿವರ್ಸಲ್ ಸಾಲ್ವೆಂಟ್ ಇನ್ ದ ಫಾಲೋಯಿಂಗ್ ಅಂತ 4 ಆಪ್ಷನ್ ಕೊಡ್ತಾರೆ. ಒಂದು ನಿಮಗೆ ಆಲ್ಕೋಹಾಲ್, ಆಸಿಡ್ ಅಥವಾ ವಾಟರ್, ಕಾರ್ಬನ್ ಟೆಟ್ರಾಕ್ಲೋರೈಡ್, ಕಾರ್ಬನ್ ಡೈಸಲ್ಫೈಡ್, ಈ ತರ ಒಂದು ಸುಮಾರು ಉದಾಹರಣೆಗಳು ಕೊಡ್ತಾರೆ. ಯಾವಾಗ್ಲೂ ಯೂನಿವರ್ಸಲ್ ಸಾಲ್ವೆಂಟ್ ಅಂತ ಬಂದಿದೆ ಅಂದ ತಕ್ಷಣ ನಿಮಗೆ ಗೊತ್ತಾಗಬೇಕಾಗಿದ್ದು ಅದರಲ್ಲಿ ವಾಟರ್ ಅನ್ನೋದು. ಓಕೆ, ಇನ್ನೊಂದು ವಿಶೇಷ ಸೊಲ್ಯೂಷನ್ಗಳ ಬಗ್ಗೆನೂ ನೀವು ಹೆಸರು ಕೇಳಿರ್ತೀರಿ. ಇದು ಸೊಲ್ಯೂಷನ್ ಅಥವಾ ಇದನ್ನ ಒಂದು ಮಿಕ್ಸರ್, ಹೋಮೋಜೆನಸ್ ಮಿಕ್ಸರ್ ಅಂತ ನಾವು ಗಮನ ಕೊಟ್ಟಿಲ್ಲದೆ ಇರ್ಬೋದು. ಅದನ್ನ ಎಲಾಯ್ಸ್ ಅಂತ ಕರೀತಾರೆ. ಎಲಾಯ್ ಅಂತ ನಾವು ಎಲ್ಲಿ ಪದ ಬಂದಿದೆಯೋ ಅದು ನಾವು ಯಾವಾಗಲೂ ತಿಳ್ಕೊಬೇಕಾಗಿದ್ದು, ಇಟ್ ಈಸ್ ಅ ಹೋಮೋಜೆನಸ್ ಮಿಕ್ಸರ್. ಅಂದ್ರೆ ಎಲ್ಲಾನು ನೀಟಾಗಿ ಮಿಕ್ಸ್ ಆಗಿದೆ. ಹೋಮೋಜೆನಸ್ ಮಿಕ್ಸರ್ ಆಫ್ 2 or more ಮೆಟಲ್ಸ್. ಇಲ್ಲಿ ಪದಗಳನ್ನ ಗಮನಿಸ್ಬೇಕು. ಒಂದು, ಇದು ಮಿಕ್ಸರು. ಎರಡನೇದು, ಇದು ಹೋಮೋಜೆನಸ್ ಮಿಕ್ಸರು. ಮೂರನೇದು, 2 ಅಥವಾ 2ಕ್ಕಿಂತ ಹೆಚ್ಚು ಮೆಟಲ್ಸ್ ಇರಬೇಕು, ಲೋಹಗಳಿರ್ಬೇಕು ಅಂತ ಹೇಳಿದ್ರು. ಇದಕ್ಕೆ ಕೆಲವು ಉದಾಹರಣೆಗಳು ನೋಡೋಣ. ಇಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಕುಶಾಲ್ ಮೆಸೇಜ್ ಹಾಕಿದ್ದಾರೆ, ಬ್ರಾಸ್ ಅಂತ. ಬ್ರಾಸ್ ಅನ್ನೋದು ಒಂದು ಅಲಾಯ್. ಇದು ಯಾವ ಮೆಟೀರಿಯಲ್ಸ್ ಮಿಕ್ಸ್ ಮಾಡಿದ್ದಾರೆ? ಇದಕ್ಕೆ ಕಾಪರು ಮತ್ತೆ ಜಿಂಕ್. ನಾನು ಶಾರ್ಟ್ ಫಾರ್ಮ್ಸ್ ಬರಿತೇನೆ, ಇದನ್ನ ನೀವು ಆಮೇಲೆ ಸ್ಪಷ್ಟವಾಗಿ ನೀವು ನೋಟ್ಸ್ ಅಲ್ಲೂ ನೀವು ಫುಲ್ ಫಾರ್ಮ್ಸ್ ಬರ್ಕೊಳ್ಳಿ. ಕಾಪರ್ ಮತ್ತೆ ಜಿಂಕ್. ಇನ್ನೊಂದಿದೆ ಅಲಾಯ್, ಬ್ರಾನ್ಸ್ ಅಂತ. ಇದು ಕಾಪರ್ ಮತ್ತೆ ಟಿನ್ಗೆ ಸಿಂಬಲ್ಲು SN. ಓಕೆ, ಇಲ್ಲಿ ಒಂದು ಸುಮಾರು ಜನ ಕನ್ಫ್ಯೂಸ್ ಆಗ್ತಾರೆ ನೋಡಿ. ಈ ಎರಡರಲ್ಲೂ ಬ್ರಾಸ್ ಬ್ರಾನ್ಸ್ ಅಂತ ಬಂದಿದ್ರೆ, ಬ್ರಾನ್ಸ್ ಅನ್ನೋ ಸ್ಪೆಲ್ಲಿಂಗ್ ಅಲ್ಲಿ Z ಇದೆಯಲ್ಲ, ಇದರಲ್ಲೇ ಜಿಂಕ್ ಇದೆಯೇನೋ ಅನ್ಕೊಂಡು ಸುಮಾರು ಜನ ತಪ್ಪು ಮಾಡ್ತಾರೆ. ಆದ್ರೆ ಬ್ರಾಸ್ ಅಲ್ಲಿ ಜಿಂಕ್ ಇದೆ, ಬ್ರಾನ್ಸ್ ಅಲ್ಲಿ ಟಿನ್ ಇದೆ, ಜಿಂಕ್ ಇಲ್ಲ. ಸೊ ಒಂದು ನಿಮ್ಗೆ ನೆನ್ಪಿಟ್ಕೋಬೇಕು ಅಂದ್ರೆ Z ಅನ್ನೋದು ಎಲ್ಲೋ ಒಂದೇ ಕಡೆ ಬರಬೇಕು ಅನ್ನೋ ತರ ನೆನ್ಪಿಟ್ಕೊಳ್ಳಿ. ಬ್ರಾಸ್ ಅಲ್ಲಿ Z ಇಲ್ಲ, ಸೊ ಅದು ಜಿಂಕ್ ಅಲ್ಲಿ ಬಂದಿರ್ಬೋದು. ಬ್ರಾನ್ಸ್ ಎಲ್ಲ ಅಂತಂದ್ರೆ ಆಲ್ರೆಡಿ Z ಅನ್ನೋದು ಬಂದಿದೆ, ಸೊ ಇನ್ನೇ ಬೇರೆ ಏನಾದ್ರು ಇರ್ಬೋದು. ಸೊ ಆ ತರ ಸ್ಟೀಲು ಇದೆ. ಈ ಸ್ಟೀಲ್ ಅನ್ನೋದು ಒಂದು ವಿಶೇಷ ಉದಾಹರಣೆ. ಈ ಸ್ಟೀಲ್ ಅಲ್ಲಿ ಐರನ್ ಮತ್ತೆ ಕಾರ್ಬನ್ ಇದೆ. ಈ ವಿಶೇಷ ಉದಾಹರಣೆ ಯಾಕಂದ್ರೆ, ಅಲಾಯ್ ಅಂತ ಅಂದಿದ್ರೆ ನಾನು ಹೇಳ್ದೆ 2 ಅಥವಾ 2ಕ್ಕಿಂತ ಹೆಚ್ಚು ಲೋಹಗಳಿರ್ಬೇಕು ಅಂತ ಹೇಳಿದ್ದೆ. ಆದ್ರೆ ಸ್ಟೀಲ್ ಅಲ್ಲಿ ಕಾರ್ಬನ್ ಇದೆ. ಕಾರ್ಬನ್ ಮೆಟಲ್ ಅಲ್ಲ, ಲೋಹ ಅಲ್ಲ, ಇಟ್ ಈಸ್ ಅ ನಾನ್ ಮೆಟಲ್. ಓಕೆ, ನೂತನ್ ಮೆಸೇಜ್ ಹಾಕಿದ್ದಾರೆ, SN ಅಂದ್ರೆ ಏನಂತ. SN ಅಂದ್ರೆ ಟಿನ್ ಅಂತ, ಸ್ಟ್ಯಾನಮ್ ಅಂತ ಅದರ ಹೆಸರು. ಓಕೆ, FE ಇದ್ರೆ ಇದು ಐರನ್ ಅಂತ, CU ಅಂತಿದ್ರೆ ಕಾಪರ್. ಓಕೆ, ನೆಕ್ಸ್ಟ್ ಇದೇ ತರ ಒಂದಷ್ಟು ಬೇರೆ ಬೇರೆ ರೀತಿಯ ಅಲಾಯ್ಸ್ ಇದೆ. ಅವನು ನೆನ್ಪಿಟ್ಕೊಳ್ಳೋದು ಸ್ವಲ್ಪ ಉಪಯೋಗ ಆಗ್ಬೋದು. ಇನ್ನೊಂದು, ಸ್ಟೀಲಲ್ಲೇನೆ
ಸ್ಟೇನ್ಲೆಸ್ ಸ್ಟೀಲ್ ಇರುತ್ತೆ ನೋಡಿ. ನೀವೀಗ ತಟ್ಟೆಗಳಲ್ಲಿ ಊಟ ಮಾಡ್ಬೇಕಾದ್ರೆ ಅಥವಾ ಇತ್ತೀಚೆಗೆ ಅಡುಗೆಗಳಲ್ಲಿ ಎಲ್ಲಾ ಕಡೆನೂ ಬಳಸ್ತಾ ಇರುವಂಥದ್ದು ಸ್ಟೇನ್ಲೆಸ್ ಸ್ಟೀಲ್ ಅಂತ. ಸ್ಟೇನ್ಲೆಸ್ ಸ್ಟೀಲ್ ಅಲ್ಲಿ ಏನಿದೆ? ಐರನ್, ಕ್ರೋಮಿಯಂ, ನಿಕೆಲ್, 3 ಎಲಿಮೆಂಟ್ಸ್ ಇದೆ. ಐರನ್, ಕ್ರೋಮಿಯಂ ಮತ್ತೆ ನಿಕೆಲ್, ಈ 3 ಎಲಿಮೆಂಟ್ಸ್ ಇರುತ್ತೆ. ನೆಕ್ಸ್ಟ್ ಆಲ್ನಿಕೋ ಅಂತ ಇನ್ನೊಂದು ಅಲಾಯ್ ಇದೆ, ಆಲ್ನಿಕೋ. ಈ ಹೆಸರು ನೋಡಿದ ತಕ್ಷಣ ನಿಮಗೆ ಒಂದು ಐಡಿಯಾ ಬರುತ್ತೆ ನೋಡಿ. ಆಲ್ ಅಂದ್ರೆ ಅಲ್ಯೂಮಿನಿಯಂ, NI ನೀ ಇದೆಯಲ್ಲ ನಿಕೆಲ್, ಕೋ ಅನ್ನೋದು ಕೋಬಾಲ್ಟ್, 3 ಎಲಿಮೆಂಟ್ಸ್ ದ ಮಿಕ್ಸರ್ ಅದು ಆಲ್ನಿಕೋ ಅನ್ನೋದು. ಇದು ಒಂದೊಂದು ಯಾವುದಕ್ಕೆ ನಾವು ಬಳಸ್ತೀವಿ ಅಂತ ನಾನು ಆಮೇಲೆ ಹೇಳ್ತೀನಿ. ಇದೇ ರೀತಿಯಲ್ಲಿ ಇನ್ನೊಂದಿದೆ, ಮ್ಯಾಗ್ನಾಲಿಯಂ ಅಂತ ಒಂದು ಅಲಾಯ್ ಇದೆ. ಮ್ಯಾಗ್ನಾಲಿಯಂ, ಮ್ಯಾಗ್ ಅನ್ನೋ ಪದ ಫಸ್ಟ್ ನೋಡಿ. ಮೆಗ್ನೀಷಿಯಂ ಇದೆ, ಆಲಿಯಂ ಅಂತಿದೆಯಲ್ಲ ಅದು ಅಲ್ಯೂಮಿನಿಯಂ. ಸೊ ಫಾತಿಮಾ ಮೆಸೇಜ್ ಹಾಕಿದ್ದಾರೆ, ಸ್ಟೇನ್ಲೆಸ್ ಸ್ಟೀಲ್ CR ಅಂದ್ರೆ ಏನಂತ ನಾನು ಹೇಳಿದೆ, ಕ್ರೋಮಿಯಂ ಅನ್ನೋದು. ಓಕೆ, ಇದೇ ರೀತಿಯಲ್ಲಿ ಇನ್ನೊಂದು ನಿಕ್ರೋಮ್ ಅಂತ ಇದೆ. ನಿಕ್ರೋಮ್ ಅಲ್ಲಿ ಎಲ್ಲೂ ನಿಮ್ಗೆ ಹೆಸರು ನೋಡಿದ ತಕ್ಷಣ ಗೊತ್ತಾಗುತ್ತೆ ನೋಡಿ, ನಿಕೆಲ್ ಮತ್ತೆ ಕ್ರೋಮಿಯಂ, ನಿಕೆಲ್ ಮತ್ತೆ ಕ್ರೋಮಿಯಂ. ಈ ತರ ಹಲವಾರು ಅಲಾಯ್ಸ್ ಇದೆ, ಸಾವಿರಾರು ಅಲಾಯ್ಸ್ ಇದೆ, ರೈಟ್. ಇನ್ನೊಂದು ಅಲಾಯ್ ಸೋಲ್ಡರ್ ಅಂತ. ಈ ಸೋಲ್ಡರ್ ಯಾವ್ದಂದ್ರೆ ನಿಮ್ಗೆ ಸೋಲ್ಡರಿಂಗ್ ಮಾಡ್ತಾರೆ ನೋಡಿ, ಎಲ್ಲ ವೈರ್ಸ್ ನ ಜಾಯಿನ್ ಮಾಡಕ್ಕೆ. ಅದರಲ್ಲಿ ಇರೋದು ಲೆಡ್ Pb ಪ್ಲಸ್ ಟಿನ್ SN, PB ಪ್ಲಂಬಮ್ ಅಂತ. ಓಕೆ, ಲ್ಯಾಟಿನ್ ಹೆಸರು ಲೆಡ್ಗೆ, ಅದಕ್ಕೆ PB ಅಂತ ನಾವು ಯೂಸ್ ಮಾಡೋದು. ನೆಕ್ಸ್ಟ್ ಕೊನೆಗೆ ಇನ್ನೊಂದು ವೆರೈಟಿ ಆಫ್ ಅಲಾಯ್ಸ್ ಇದೆ, ಅದನ್ನ ಅಮ್ಯಾಲ್ಗಮ್ ಅಂತ ಕರಿತೀವಿ. ಈ ಅಮ್ಯಾಲ್ಗಮ್ ಅನ್ನೋ ವಿಶೇಷತೆ ಏನಂದ್ರೆ, ಇದನ್ನ ಮೆರ್ಕ್ಯುರಿ ಯೂಸ್ ಮಾಡ್ತೀವಿ, ಮೆರ್ಕ್ಯುರಿ ಜೊತೆಗೆ ಬೇರೆ ಯಾವುದಾದ್ರೂ ಒಂದು ಲೋಹವನ್ನು ಯೂಸ್ ಮಾಡ್ತೀವಿ. ನಮ್ಮೆಲ್ಲರಿಗೂ ಗೊತ್ತಿದೆ ಅಮ್ಯಾಲ್ಗಮ್, ಈ ಮೆರ್ಕ್ಯುರಿ ಅಂತ ಇದೆಯಲ್ಲ, ಈ ಮೆರ್ಕ್ಯುರಿ ಅನ್ನೋದು ಆಕ್ಚುಲಿ ಲಿಕ್ವಿಡ್, ದ್ರವ. ಅದರಲ್ಲಿ ಯಾವ್ದಾದ್ರು ಲೋಹ ಮಿಕ್ಸ್ ಮಾಡಿದ್ರೆ ಇವು ಬೇರೆ ತರಾನೇ ಬಿಹೇವ್ ಮಾಡೋದು ಶುರು ಆಗುತ್ತೆ. ಸೊ ಅಮ್ಯಾಲ್ಗಮ್ ಅನ್ನೋದು ಯಾವುದೋ ಒಂದು ಅಮ್ಯಾಲ್ಗಮ್ ಇರಲ್ಲ, ಹಲವಾರು ಬೇರೆ ಬೇರೆ ರೀತಿಯ ಅಮ್ಯಾಲ್ಗಮ್ ಇದೆ. ಯಾವುದೇ ಅಲಾಯ್ ಅಲ್ಲಿ ಮೆರ್ಕ್ಯುರಿ ಇದ್ದರೆ ಅದನ್ನ ನಾವು ಅಮ್ಯಾಲ್ಗಮ್ ಅಂತ ಕರೆದ್ಬಿಡ್ತೀವಿ. ಓಕೆ, ಹಂಸನ ಕೇಳಿದ್ದಾರೆ HG ಅಂದ್ರೆ ಮೆರ್ಕ್ಯುರಿ ಅಲ್ವಾ ಅಂತ. ಹೌದು, ಮೆರ್ಕ್ಯುರಿಗೆ ಹೈಡ್ರಾಜಿಯಂ ಅಂತ ಹೆಸರಿದೆ, ಅದಕ್ಕೆ ನಾವು HG ಅಂತ ಸಿಂಬಲ್ ಇದೆ. ಈಗ ಇದರಲ್ಲಿ ಯಾವ್ದಕ್ಕೆ ಬಳಸ್ತೀವಿ ಅಂತ ನಾವು ನೋಡೋಣ. ಈ ಬ್ರಾಸ್ ಆಗ್ಬೋದು, ಬ್ರಾನ್ಸ್ ಆಗ್ಬೋದು, ಈ ಎರಡೂನು ಹಳೇ ಕಾಲದ್ದು ಒಂದಷ್ಟು ಸ್ಟ್ಯಾಚ್ಯೂಗಳಿಗೆ ಇತ್ತದಕ್ಕೆಲ್ಲ ನೀವು ಬಳಸಿರೋದು ನೋಡ್ತೀರ. ಎಲ್ಲೂನು ತುಕ್ಕು ಹಿಡಿಯುವಂತ ಈ ಪ್ರಾಬ್ಲಮ್ ಎಲ್ಲ ಈ ಬ್ರಾಸ್ಗೆ, ಬ್ರಾಂಜ್ಗೆ ಇದೆಲ್ಲ ಇರಲ್ಲ. ಅದೇ ರೀತಿಯಲ್ಲಿ ಆರ್ನಮೆಂಟ್ಸ್ ಅಲ್ಲಿ, ಈ ಸ್ಟ್ಯಾಚ್ಯೂಸ್ ಅಲ್ಲಿ ಹೊರಗಡೆ ಯಾವ್ದನ್ನ ನೀವು ಇಡ್ತೀರೋ ಅಂಥದಕ್ಕೆಲ್ಲ ಬಳಸ್ತೀರಾ. ಅಥವಾ ಬ್ರಾಸ್ ಅನ್ನೋದು ಸ್ವಲ್ಪ ಗೋಲ್ಡ್ ಕಲರ್ಗೆ ಹತ್ರ ಇರುತ್ತೆ. ನಿಮಗೆ ಈ ಬೀಗಗಳು ಅಥವಾ ಬ್ರಾಸ್ದು ಟ್ಯಾಪ್ಗಳು, ಹಳೆ ಕಾಲದ್ದು ಬ್ರಾಸ್ ಟ್ಯಾಪ್ಗಳು, ಈ ಥರದ್ದೆಲ್ಲನೂ ಎಲ್ಲಿ ತುಕ್ಕು ಹಿಡಿಯಬಾರ್ದು ಅಂಥದಕ್ಕೆಲ್ಲ ನಾವು ಬ್ರಾಸ್ ಮತ್ತೆ ಬ್ರಾನ್ಸ್ ಅನ್ನು ಬಳಸ್ತಾ ಇದ್ವಿ. ಸ್ಟೀಲ್ ವಿಶೇಷತೆ ಏನಂದ್ರೆ, ಸ್ಟೀಲ್ ಅನ್ನೋದು ಐರನ್ಗೆ ಹೋಲಿಸಿದ್ರೆ, ಕಬ್ಬಿಣಕ್ಕೆ ಹೋಲಿಸಿದ್ರೆ ತುಂಬಾ ಗಟ್ಟಿ. ಸೊ ಆಮೇಲೆ ಸ್ಟೀಲ್ ಅನ್ನು ನೀವು ತಯಾರಿಸೋದು ಸುಲಭ. ಹಾಗಾಗಿ ಸ್ಟೀಲ್ ನೀವು ತುಂಬಾ ಕನ್ಸ್ಟ್ರಕ್ಷನ್ಸ್ ಅಲ್ಲಿ ಈ ರಾಡ್ಸ್ ಎಲ್ಲ ಇದೆಯಲ್ಲ, ಅವೆಲ್ಲ ಸ್ಟೀಲೇ ನಾವು ಯೂಸ್ ಮಾಡೋದು. ಸ್ಟೀಲ್ ಅಲ್ಲೂ ಬೇರೆ ಬೇರೆ ತರ ಇದೆ. ಕೆಲವು ಪಿಗ್ ಐರನ್ ಅಂತ ಕರೀತಾರೆ, ಕ್ಯಾಸ್ಟ್ ಐರನ್ ಅಂತ ಕರೀತಾರೆ. ಇದೆಲ್ಲಾನು ಸ್ಟೀಲ್ ಅಲ್ಲೇನೆ ಬೇರೆ ಬೇರೆ ತರ ವೆರೈಟಿಗಳು. ಎಷ್ಟು ಕಾರ್ಬನ್ ಪ್ರಮಾಣ ಇರುತ್ತೋ ಅದಕ್ಕೆ ತಕ್ಕಂತೆ ಸ್ಟೀಲ್ ವೆರೈಟಿ ಚೇಂಜ್ ಆಗ್ತಾ ಹೋಗುತ್ತೆ. ಎಲ್ಲಾ ಕಡೆನೂ ಒಂದೇ ತರ ಬಳಸಕ್ಕಾಗಲ್ಲ, ಆಯ್ತಾ. ಸೊ ಇದೆಲ್ಲಾನು ನೀವು ಸ್ಟೀಲ್ ಅಂತ ಬಂದಾಗ ಇದನ್ನ ಕನ್ಸ್ಟ್ರಕ್ಷನ್ ನಲ್ಲಿ ತುಂಬಾ ಬಳಸ್ತಾರೆ ಅಂತ ಬರ್ಕೋಬಹುದು.
ಸ್ಟೇನ್ಲೆಸ್ ಸ್ಟೀಲ್ ಅಲ್ಲಿ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಈಗ ಯುಟೆನ್ಸಿಲ್ಸ್ ಎಲ್ಲ ಇದೆಯಲ್ಲ ಅವೆಲ್ಲಾನು ಸ್ಟೇನ್ಲೆಸ್ ಸ್ಟೀಲೇ. ನಾವು ಅಡುಗೆ ಮನೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತು ಏನು ಪಾತ್ರೆಗಳೆಲ್ಲ ಬಳಸ್ತಾ ಇದೀವೋ ಅವೆಲ್ಲಾನು ಸ್ಟೇನ್ಲೆಸ್ ಸ್ಟೀಲ್. ಈ ಆಲ್ನಿಕೋ ಇದೆಯಲ್ಲ, ಇದ್ರದ್ದು ವಿಶೇಷತೆ ಏನಂದ್ರೆ ಮ್ಯಾಗ್ನೆಟ್ಸ್ ತಯಾರಿಸಕ್ಕೆ ಬಳಸ್ತೀವಿ. ಇದು ಮ್ಯಾಗ್ನೆಟ್ಸ್ ತಯಾರಿಸಕ್ಕೆ ಬಳಸ್ತೀವಿ ಆಲ್ನಿಕೋ. ಓಕೆ, ಈ ಮ್ಯಾಗ್ನಾಲಿಯಂ ಅಂತ ಏನಿದೆಯೋ ಇದನ್ನ ನಾವು ಏರ್ಕ್ರಾಫ್ಟ್ ಅಲ್ಲಿ ತಯಾರಿಸಕ್ಕೆ ಬಳಸ್ತೀವಿ. ಈ ಏರ್ಕ್ರಾಫ್ಟ್ ತಯಾರಿಸಕ್ಕೆ ಯಾಕೆ ಬಳಸ್ತೀವಿ ಅಂದ್ರೆ ಯಾವ್ದು ಕಡಿಮೆ ತೂಕ ಇರುತ್ತೋ ಅಂಥದ್ರಲ್ಲಿ ಮಾಡಿದ್ರೆ ಈ ಏರ್ಕ್ರಾಫ್ಟ್ ಹಾರಕ್ಕೆ ಸುಲಭ ಆಗುತ್ತೆ ಅಂತ. ಹಾಗಾಗಿ ನಾವು ಮ್ಯಾಗ್ನಾಲಿಯಂ ಅಲ್ಲಿ ರೆಡಿ ಮಾಡೋದು. ಮ್ಯಾಗ್ನಾಲಿಯಂದು ವಿಶೇಷತೆ ಏನಂದ್ರೆ ತೂಕ ಕಮ್ಮಿ ಆದ್ರೆ ಸ್ಟ್ರೆಂತ್ ಜಾಸ್ತಿ. ಸೊ ಅದಕ್ಕೆ ನಾವು ಮ್ಯಾಗ್ನಾಲಿಯಂನ ಬಳಸ್ತೀವಿ. ಈ ನಿಕ್ರೋಮ್ ಅನ್ನೋದು ಹೀಟಿಂಗ್ ಎಲಿಮೆಂಟ್ಸ್ ಅಲ್ಲಿ ಬಳಸ್ತೀವಿ. ಅಂದ್ರೆ ನಿಮ್ಮ ಮನೆಯಲ್ಲಿ ಐರನ್ ಬಾಕ್ಸ್ ಇದೆ ಅನ್ಕೊಳ್ಳಿ, ಐರನ್ ಬಾಕ್ಸ್ ಅಲ್ಲಿ ನೀವು ಸ್ವಿಚ್ ಆನ್ ಮಾಡಿದ ತಕ್ಷಣ ಬಿಸಿ ಆಗ್ಬೇಕಲ್ವಾ. ಸೊ ಆ ಬಿಸಿ ಆಗಕ್ಕೆ ಆ ನಿಕ್ರೋಮನ್ನ ನಾವು ಬಳಸ್ತೀವಿ. ಓಕೆ, ನೆಕ್ಸ್ಟ್ ಸೋಲ್ಡರ್ದು ನಾ ಹೇಳಿದೆ ಆಲ್ರೆಡಿ, ಸೋಲ್ಡರಿಂಗ್ ಐರನ್ ಅಲ್ಲಿ ಯೂಸ್ ಮಾಡ್ತೀವಿ ಅಂತ. SN ಅಂದ್ರೆ ಏನಂತ ಮತ್ತೆ ಲತಾಶ್ರೀ ಕೇಳ್ತಿದ್ದಾರೆ, ಅಲ್ಲಿ ಮೇಲ್ಗಡೆ ಬಂದಿದೆ ನೋಡಿ ಟಿನ್ ಅಂತ. ಅದೇ ರೀತಿಯಲ್ಲಿ ಅಮ್ಯಾಲ್ಗಮ್ಮು ಸಹ ಇದೆ. ಆದ್ರೆ ಒಂದ್ ನೆನ್ಪಿಟ್ಕೊಳ್ಳಿ, ಯಾವ್ದೂ ನಿಖರವಾಗಿ ಇಷ್ಟೇ ಪ್ರಮಾಣ ಅಂತ ಹೇಳಕ್ ಆಗಲ್ಲ. ಈಗ ಸ್ಟೀಲ್ ಅಂತ ಇದ್ರೆ ಸ್ಟೀಲ್ ಅಲ್ಲಿ ಸಾವಿರಾರು ವೆರೈಟಿ ಸ್ಟೀಲ್ಗಳಿದೆ. ಆ ಸಾವಿರಾರು ವೆರೈಟಿಯಲ್ಲಿ ಅದು ಯಾವ ಪರ್ಪಸ್ಗೆ ನಾವು ಬಳಸ್ತೀವಿ, ಅದರಲ್ಲಿ ಏನು ಎಲಿಮೆಂಟ್ ಎಷ್ಟು ಪ್ರಮಾಣದಲ್ಲಿ ಕಾರ್ಬನ್ ಇರಬೇಕು, ಆ ಕಾರ್ಬನ್ ಅಲ್ಲದೇನೆ ಬೇರೆ ಏನಾದರೂ ಮೆಟೀರಿಯಲ್ ಆ್ಯಡ್ ಮಾಡಿದ್ರೆ ಇನ್ನೂ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತಾ, ಇವೆಲ್ಲಾನು ನಾವು ನೋಡಿ ಡಿಸೈಡ್ ಮಾಡ್ತೀವಿ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತ. ಆಲ್ನಿಕೋನು ಅಷ್ಟೇ. ಆಲ್ನಿಕೋ ಅಂದ ತಕ್ಷಣ ಯಾವುದೇ ಆಲ್ನಿಕೋ ಎಲ್ಲಾನು ಒಂದೇ ಇರಲ್ಲ, ಎಲ್ಲ ಕಡೆನೂ ಒಂದೇ ರೀತಿ ಆಲ್ನಿಕೋ ಇರಲ್ಲ. ಸೊ ಯಾವ ಸ್ಟ್ರೆಂತ್ ನಮಗೆ ಮ್ಯಾಗ್ನೆಟ್ ಬೇಕು, ಅದಕ್ಕೆ ಎಷ್ಟು ಭಾರ ಜಾಸ್ತಿ ಮಾಡಬೇಕು ಕಮ್ಮಿ ಮಾಡಬೇಕು, ಅದಕ್ಕೆ ತಕ್ಕಂತೆ ಒಂದೊಂದು ಸತಿ ಈ ಮೂರು ಅಲ್ಲದೇನೆ ಬೇರೆ ಮೆಟೀರಿಯಲ್ಲು ಸಹ ಅಗತ್ಯ ಇದ್ರೆ ಆ್ಯಡ್ ಮಾಡ್ತಾರೆ. ಸೊ ಈ ಅಲಾಯ್ಸ್ದು ಒಂದು ವಿಶೇಷತೆ ಏನಂದ್ರೆ, ಒಂದು ಎಲ್ಲಾನು ನೇಚರಲ್ಲಿ ಸಿಗುವಂಥದ್ದು ನಿಮ್ಗೊಂದಷ್ಟು ಲೋಹಗಳಿದೆ. ಈ ಲೋಹಗಳಲ್ಲಿ ಕೆಲವು ವಿಶೇಷ ಪ್ರಾಪರ್ಟೀಸ್ ಇದೆ, ಕೆಲವು ನೀವು ಅನ್ಕೊಂಡಿರೋಷ್ಟು ಅಥವಾ ನಿಮಗೆ ಬೇಕಾಗಿರೋಷ್ಟು ಪ್ರಾಪರ್ಟೀಸು ಸಿಗಲ್ಲ. ಅಂತ ಸಮಯದಲ್ಲಿ ನಾವು ಏನ್ ಮಾಡ್ತೀವಿ, 2-3 ಲೋಹಗಳು ಮಿಕ್ಸ್ ಮಾಡಿದ್ರೆ ನಮ್ಗೆ ಸಿಗುತ್ತೇನೋ ಅಂತ ನಾವು ನೋಡಿ ಈ ಅಲಾಯ್ಸ್ನ ತಯಾರಿಸ್ತೀವಿ. ಸೊ ಅಲಾಯ್ಸ್ ಅಂದ್ರೆ ಏನು ಅಂದ್ರೆ ಅಲ್ಲಿ ಆಲ್ರೆಡಿ ನಾನು ಬರ್ದಿದ್ದೆ ನೋಡಿ. ಅಲಾಯ್ ಅಂದ್ರೆ ಒಂಥರ ಹೋಮೋಜೆನಸ್ ಮಿಕ್ಸರ್ ಅಂತ, ಅಂದ್ರೆ ಏಕರೂಪ ಮಿಶ್ರಣ ಅಂತ ನಾವು ಹಿಂದೆ ಏನು ಓದಿದ್ದೀವೋ ಅದೇ ರೀತಿಯಲ್ಲಿ ಈ ಎಲ್ಲ ಮೆಟಲ್ಸ್ ಅನ್ನು ಕರಗಿಸಿ ಮಿಕ್ಸ್ ಮಾಡಿದ ಮೇಲೆ ಬರುವಂಥದ್ದು ಏನಿದೆಯೋ ಅದು ಅಲಾಯ್ನ ವಿಶೇಷವಾಗಿ ಆ ಪ್ರಾಪರ್ಟೀಸು ಇರುತ್ತೆ. ಸುಮಾರು ಜನ ಚಾಟ್ ಬಾಕ್ಸ್ ಅಲ್ಲಿ ಅದು ಯಾವುದು ಇದು ಯಾವುದು ಅಂತ ಕೇಳ್ತಾ ಇದ್ರಿ, ಆಲ್ರೆಡಿ ವಿಡಿಯೋ ಅಲ್ಲಿ ಹೇಳಿದ್ವಿ. ಒಂದ್ಸತಿ ನಿಮಗೆ ವಿಡಿಯೋ ಸಿಕ್ಕಿದ ಮೇಲೆ ಹಿಂದಕ್ಕೆ ಹೋಗಿ ನೀವು ಚೆಕ್ ಮಾಡಿದ್ರೆ ಒಳ್ಳೇದು. ಈ ಅಲಾಯ್ಸ್ ಅಲ್ಲಿ ಒಂದು ಸ್ಪೆಷಾಲಿಟಿ ಏನಂದ್ರೆ, ನಿಮಗೆ ಲೋಹಗಳಲ್ಲಿ ಸಿಗದೇ ಇರುವಂತ ವಿಶೇಷ ಪ್ರಾಪರ್ಟೀಸ್ ಏನಿದೆಯೋ, ವಿಶೇಷವಾಗಿ ಈಗ ನನಗೆ ತುಂಬಾ ಗಟ್ಟಿಯಾಗಿರ್ಬೇಕು ಆದ್ರೆ ತೂಕ ಕಮ್ಮಿ ಇರಬೇಕು ಅಂದ್ರೆ ನಿಮ್ಗೆ ಯಾವ್ದಾದ್ರು ಮೆಟಲ್ ಸಿಗದೇ ಇರ್ಬೋದು, ಆದ್ರೆ ಮ್ಯಾಗ್ನಾಲಿಯಂ ಅಂತ ನಿಮ್ಗೆ ಸಿಕ್ಕಿದಾಗ ಆ ಕೆಲಸ ಅದು ಮಾಡುತ್ತೆ. ನೀವು ಎಲ್ಲ ಸುಲಭವಾಗಿ ನನಗೆ ಸಿಕ್ಬೇಕು ಆದ್ರೆ ತುಕ್ಕು ಹಿಡಿಬಾರ್ದು ಅಂತ ನಿಮ್ ನಿರೀಕ್ಷೆ ಇದ್ರೆ, ಐರನ್ ಇದ್ದಿದ್ರೆ, ಕಬ್ಬಣ ಬಳಸಿದ್ರೆ ತುಕ್ಕು ಹಿಡಿತಾ ಇತ್ತು. ಅದೇ ಸ್ಟೇನ್ಲೆಸ್ ಸ್ಟೀಲ್ ಕಬ್ಬಿಣದ ಜೊತೆಗೆ ಸ್ವಲ್ಪ ಕ್ರೋಮಿಯಮ್ಮು ನಿಕೆಲ್ಲು ಮಿಕ್ಸ್ ಮಾಡಿದ ತಕ್ಷಣ ಅದು ಸ್ಟೇನ್ಲೆಸ್ ಸ್ಟೀಲ್ ಆಗಿ ತುಕ್ಕು ಹಿಡಿದೇ ಇರುವಂತ ಒಂದು ಏಕರೂಪ ಮಿಶ್ರಣ ನಿಮ್ಗೆ ಸಿಕ್ಕಿದೆ. ಈ ತರದ ಅಲಾಯ್ಸ್ ವಿಶೇಷ ಪ್ರಾಪರ್ಟೀಸು ನಾವು ತಿಳ್ಕೋಬೇಕು. ಮತ್ತೆ ಈ ಅಲಾಯ್ಸ್ ಅಲ್ಲಿ ಸಾವಿರಾರು ಅಲಾಯ್ಸ್ ಇದೆ, ಅದಕ್ಕೆ ನಾನು ಇಲ್ಲಿ ಕೆಲವು ಉದಾಹರಣೆಗಳು ಮಾತ್ರ ಇಲ್ಲಿ ಕೊಟ್ಟಿದ್ದೀನಿ. ನೆಕ್ಸ್ಟು ಹಿಂದೆ ನಾನು ಮಿಕ್ಸರ್ಸ್ ಅಂತ ಹೇಳಿದ ತಕ್ಷಣ ನಾನು ಹೇಳಿದೆ, ಮಿಕ್ಸರ್ ಅಂದ್ರೆ ಏನು ಅಂದ್ರೆ ಯಾವುದನ್ನ ಫಿಸಿಕಲ್ ಪ್ರಾಪರ್ಟೀಸ್ ಮುಖಾಂತರ ಸೆಪರೇಟ್, ಫಿಸಿಕಲ್ ಮೀನ್ಸ್ ಮುಖಾಂತರ ಸೆಪರೇಟ್ ಮಾಡೋಕ್ಕಾಗತ್ತೋ ಅಂಥದ್ದೆಲ್ಲಾನು ಮಿಕ್ಸರ್ಸ್ ಅಂತ.
ಸೊ ಆ ಫಿಸಿಕಲ್ ಮೀನ್ಸ್ ಮುಖಾಂತರ ಸೆಪ್ರೇಟ್ ಮಾಡೋವಂಥದ್ದು ಅಂದರೆ ಏನು ಅಂತ ಒಂದ್ಸತಿ ನೋಡೋಣ. ಒಂದೊಂದಾಗಿ ನಾನು ಇಲ್ಲಿ ಲಿಸ್ಟ್ ಮಾಡಿ ಹೇಳ್ತೀನಿ. ಒಂದು ಸಿಂಪಲ್ ಬಂದು ಹ್ಯಾಂಡ್ ಪಿಕ್ಕಿಂಗ್. ಆಯ್ತಾ? ಈಗ ನಿಮ್ಮ ಮನೆಯಲ್ಲಿ ಅಕ್ಕಿ ಇದ್ರೆ ಅಥವಾ ಬೇರೆ ಯಾವುದೇ ಕಾಳಿದ್ರೆ ಒಂದ್ಸತಿ ನೀವು ಈ ತರ ಆಯಿಸಿ ನೋಡ್ತೀರಾ, ಅದರಲ್ಲಿ ಏನಾದ್ರು ಕಲ್ಲಿದೆಯೋ ಅಂತ ನೋಡಿ, ಕಲ್ಲಿದ್ರೆ ಅದನ್ನ ತೆಗೆದು ಇಡ್ತೀರಾ. ಅದು ಹ್ಯಾಂಡ್ ಪಿಕ್ಕಿಂಗ್. ನೋಡಿದ ತಕ್ಷಣ ನಿಮಗೆ ಗೊತ್ತಾಗತ್ತೆ ನೀವೇನು ಆ ಕಲ್ಲಿನಾಗ್ಲಿ ಅಥವಾ ನೀವು ಬಳಸ್ತಾ ಇರೋಂಥ ಕಾಳುಗಳನ್ನಾಗ್ಲಿ ಅದು ಯಾವುದು ನೀವೇನು ಬದಲಾವಣೆ ಮಾಡ್ತಿಲ್ಲ, ಕೈಯಿಂದ ಮುಟ್ಟಿ ತೆಗಿತಾ ಇದ್ದೀರಿ, ಅದರ ಪ್ರಾಪರ್ಟೀಸ್ ಯಾವುದನ್ನು ಬದಲಾವಣೆ ಆಗುತ್ತೆ. ಸೊ ಇದು ಒಂಥರ ಸಿಂಪ್ಲೆಸ್ಟ್ ಫಿಸಿಕಲ್ ಸೆಪರೇಷನ್ ಮೀನ್ಸ್. ಎರಡನೇದು, ಎಲ್ಲೆಲ್ಲಿ ಕಬ್ಬಿಣ ಇರುತ್ತೋ ಅಥವಾ ಬೇರೆ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಎಲ್ಲಿ ಇರುತ್ತೋ ಅಲ್ಲಿ ನಾವು ಈ ಮ್ಯಾಗ್ನೆಟಿಕ್ ಸೆಪರೇಷನ್ ಮಾಡ್ತೀವಿ. ಮ್ಯಾಗ್ನೆಟಿಕ್ ಸೆಪರೇಷನ್. ಇದಕ್ಕೆ ಒಂದು ಉದಾಹರಣೆ ಕೊಟ್ಟಿದ್ದೆ. ಮಣ್ಣಿದೆ ಅನ್ಕೊಳ್ಳೋಣ, ಅದರಲ್ಲಿ ಕಬ್ಬಿಣ ಮಿಕ್ಸ್ ಆಗಿದ್ದಾರೆ ಅಥವಾ ಕೆಲವು ಓರ್ ಅಲ್ಲಿ ಇವೆಲ್ಲಾನು ಇದ್ರೆ ನೀವು ಸುಮ್ಮನೆ ಒಂದು ಮೇಲ್ಗಡೆ ಒಂದು ಮ್ಯಾಗ್ನೆಟ್ ಈ ತರ ಆಡ್ಸಿದ್ರೆ ಅದು ಆಟೋಮ್ಯಾಟಿಕ್ಲಿ ಕಬ್ಬಿಣದ ಅಂಶ ಏನಿದೆಯೋ, ಅಥವಾ ಕಬ್ಬಿಣ ಒಂದೇ ಮ್ಯಾಗ್ನೆಟಿಕ್ ಮೆಟೀರಿಯಲ್ ಅಲ್ಲ, ಅದರಲ್ಲಿ ಅದೇ ರೀತಿಯಲ್ಲಿ ಬೇರೆ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಏನಿದೆಯೋ ಅದೆಲ್ಲ ಬಂದು ಮ್ಯಾಗ್ನೆಟ್ಗೆ ಅಂಟ್ಕೊಳ್ಳುತ್ತೆ. ಅದು ಒಂದು ಫಿಸಿಕಲ್ ಸೆಪರೇಷನ್. ಮೂರನೇದು ನಾವು ಸೆಡಿಮೆಂಟೇಷನ್ ಅಂತ ಕರಿತೀವಿ. ಸೆಡಿಮೆಂಟೇಷನ್ ಅಂದ್ರೆ ಹಿಂದೆ ಒಬ್ರು ಉದಾಹರಣೆ ಕೊಟ್ಟಿದ್ರು. ಏನಂದ್ರೆ ಮಣ್ಣನ್ನು ನೀರಲ್ಲಿ ಹಾಕಿದ್ರೆ, ಮಡ್ ಇನ್ ವಾಟರ್ ಅಂತ ಯಾರು ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಹಾಕಿದ್ರು. ನೀವು ಮಣ್ಣನ್ನ ತೆಗೆದು ನೀರಲ್ಲಿ ಹಾಕಿದ್ರಿ ಅಂತ ಅನ್ಕೊಳ್ಳಿ, ಒಂದು ಲೋಟದಲ್ಲಿ ಹಂಗೆ ಇಟ್ಟಿದ್ರೆ ಸ್ವಲ್ಪ ಹೊತ್ತಿಗೆ ಏನಾಗುತ್ತೆ, ಆ ಮಣ್ಣೆಲ್ಲ ಕೆಳಗಡೆ ಸೆಟಿಲ್ ಆಗ್ತಾ ಹೋಗುತ್ತೆ. ಆ ಸೆಟಿಲ್ ಆಗ್ತಾ ಇದ್ರೆ ಎಲ್ಲ ಮಣ್ಣು ಕೆಳಗಡೆ ಬಂದು ಕೂತ್ಕೊಳ್ಳುತ್ತೆ ನೋಡಿ, ಅದನ್ನ ನಾವು ಸೆಡಿಮೆಂಟೇಷನ್ ಅಂತ ಕರಿತೀವಿ. ಅಂದ್ರೆ ಮಣ್ಣು ಬಂದು ಕೆಳಗಡೆ ಕೂತ್ಕೊಳ್ತಾ ಇದೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ ನಾಲ್ಕನೇದು, ಸೆಡಿಮೆಂಟೇಷನ್ ಆದ್ಮೇಲೆ ಡಿಕ್ಯಾಂಟೇಷನ್ ಅಂತ ಮಾಡ್ತೀವಿ. ಅಂದ್ರೆ ಒಂದು ಲೋಟದಲ್ಲಿ ಈಗ ಮಣ್ಣೆಲ್ಲ ಕೆಳಗಡೆ ಕೂತ್ಕೊಂಡಿದ್ರೆ ಕೇರ್ಫುಲ್ ಆಗಿ ತುಂಬಾ ಜಾಸ್ತಿ ಅಲ್ಲಾಡಿಸದೆ ಆ ಲೋಟವನ್ನು ಎತ್ತಿ ನೀವು ಮೇಲಿಂದ ಒಂದು ಕಡೆ ಇನ್ನೊಂದು ಲೋಟಕ್ಕೆ ಹಾಕಿದಾಗ ಏನಾಗುತ್ತೆ, ಮೇಲ್ಗಡೆ ಒಂದಷ್ಟು ಕ್ಲಿಯರ್ ಆಗಿರೋ ನೀರು ಅಲ್ಲಿ ಇನ್ನೊಂದು ಲೋಟಕ್ಕೆ ಬರುತ್ತೆ. ಆದ್ರೆ ಕ್ಲಿಯರ್ ಆಗಿರೋ ನೀರು ಅಂದ್ರೆ 100% ಅದರಲ್ಲಿ ಮಣ್ಣು ಇರಲ್ಲ ಅಂತ ಅಲ್ಲ. ಮೋಸ್ಟ್ಲಿ ಏನು ಮಣ್ಣಿದೆಯೋ ಅದೆಲ್ಲ ಕೆಳಗಡೆ ಕೂತ್ಕೊಂಡ್ಬಿಟ್ಟಿದೆ, ಮೇಲ್ಗಡೆ ಏನು ಕ್ಲಿಯರ್ ಆಗಿದೆ ನೀರು ಒಂದಷ್ಟು ಬರುತ್ತೆ. ಆ ನೀರನ್ನು ಅದರಲ್ಲೂ ಸಹ ಮಣ್ಣು ಇರುತ್ತೆ. ಆ ಮಣ್ಣನ್ನ ಕಡಿಮೆ ಮಾಡೋದು ಹೇಗೆ, ತೆಗಿಯೋದಲ್ಲ, ಕಡಿಮೆ ಮಾಡೋದು ಹೇಗೆ ಅನ್ನೋದಕ್ಕೆ ಫಿಲ್ಟ್ರೇಷನ್ ಅಂತ ಮಾಡ್ತೀವಿ. ಫಿಲ್ಟ್ರೇಷನ್ ಅಂದ್ರೆ ಏನು, ನೀವು ಫಿಲ್ಟರ್ ಪೇಪರು ಅಥವಾ ಸುಮಾರು ಮನೆಗಳಲ್ಲಿ ಒಂದು ಬಟ್ಟೆ ಇಟ್ಟು ಬಟ್ಟೆ ಮೇಲೆಯಿಂದ ನೀರು ಹಾಕ್ತೀರಿ, ಅಥವಾ ಟೀ ತಯಾರಿಸಿದ ಮೇಲೆ ಒಂದು ಈ ಮೆಶ್ ತರ ಇರುತ್ತೆ, ಅದರಲ್ಲಿ ಟೀ ಹಾಕ್ತೀರಿ. ಅವಾಗ ಏನಾಗುತ್ತೆ, ಟೀ ಸೋಪ್ ಎಲ್ಲ ಅಲ್ಲೇ ಉಳ್ಕೊಳುತ್ತೆ. ಸೊ ದೊಡ್ಡದು ಅಂಶಗಳ ಪದಾರ್ಥಗಳು ಏನಿದೆಯೋ, ದೊಡ್ಡದು ಕಣಗಳ ತರ ಏನಿದೆಯೋ ಅವೆಲ್ಲನೂ ಅಲ್ಲೇ ಉಳ್ಕೊಳುತ್ತೆ. ಆದರೆ ಫಿಲ್ಟ್ರೇಷನ್ ಪರ್ಫೆಕ್ಟ್ ಅಲ್ಲ. ಫಿಲ್ಟ್ರೇಷನ್ ಆದ್ಮೇಲೆ ನಾವು ಏನ್ ಮಾಡ್ತೀವಿ, ಡಿಸ್ಟಿಲೇಷನ್ ಅಂತ ಇನ್ನೊಂದು ಮಾಡ್ತೀವಿ. ಇದ್ರ ಬಗ್ಗೆ ನೀವು ಓದಿರ್ತೀರಿ ಅಥವಾ ಪ್ರಯೋಗಾಲಯದಲ್ಲಿ ಇದು ನೋಡಿರ್ತೀರಿ. ಡಿಸ್ಟಿಲೇಷನ್ ಅಂದ್ರೆ ಏನು, ಆಯ್ತಪ್ಪ ಇದು ಒಂದು ಕಡೆ ನೀರನ್ನು ಕಾಯಿಸ್ತೀನಿ, ಕುದಿಯತ್ತೆ, ಕುದೀತಾ ಇರೋವಂಥ ನೀರು ಹಾವಿ ಆಗುತ್ತೆ, ಆ ಹಾವಿ ಇನ್ನೊಂದು ಕಡೆ ಹೋಗಿ ಕಲೆಕ್ಟ್ ಆಗುತ್ತೆ, ಅದೇ ಮತ್ತೆ ನೀರ್ ತರ ಕಲೆಕ್ಟ್ ಆಗುತ್ತೆ. ಈಗ ಎರಡನೇ ಕಡೆ ನನಗೆ ಸಿಕ್ಕಿರೋ ನೀರು ಏನಿದೆಯೋ ಅದನ್ನ ಡಿಸ್ಟಿಲ್ಡ್ ವಾಟರ್ ಅಂತ ಕರಿತೀವಿ. ಅದರಲ್ಲಿ ಮಣ್ಣಾಗ್ಲಿ ಉಪ್ಪಾಗ್ಲಿ ಏನೂ ಇರಲ್ಲ. ಡಿಸ್ಟಿಲ್ಡ್ ವಾಟರ್ ಅಂತ ನಿಮ್ಗೆ ಬ್ಯಾಟ್ರಿಗೆ ಹಾಕ್ತಾರೆ ನೋಡಿ, ಅದು ಸಿಗತ್ತೆ. ಅದು ಪ್ಯೂರಿಫೈಡ್ ವಾಟರ್ ಇದ್ದಂಗೆ. ಸೊ ಈ ನಾಲ್ಕುನು ಒಂಥರ ಒಂದು ಆದ್ಮೇಲೆ ಒಂದು ಹಂತಗಳು. ಸೆಡಿಮೆಂಟೇಷನ್ ಅಂದ್ರೆ ನಾನು ಹೇಳಿದೆ, ಫಸ್ಟ್ ಏನು, ಒಂದು ಲೋಟದಲ್ಲಿ ನೀರಿದ್ದಿದ್ರೆ ನೀರಲ್ಲಿ ಮಣ್ಣು ಹಾಕಿದ್ರೆ ಅದನ್ನ ಹಾಗೇ ಬಿಟ್ರೆ ಮಣ್ಣೆಲ್ಲ ಕೆಳಗಡೆ ಸೆಟ್ಲ್ ಆಗತ್ತಲ್ಲ, ಅದು ಸೆಡಿಮೆಂಟೇಷನ್. ಆಯ್ತು, ಸೆಟ್ಲ್ ಆಯ್ತು. ಈಗ ನೆಕ್ಸ್ಟ್ ಮೇಲ್ಗಡೆ ಸ್ವಲ್ಪ ಕ್ಲಿಯರ್ ಆಗಿರೋ ನೀರಿದೆ, ಈ ಲೋಟನ ತುಂಬಾ ಅಲ್ಲಾಡಿಸ್ದೆ ನಿಧಾನಕ್ಕೆ ಇನ್ನೊಂದು ಲೋಟಕ್ಕೆ ಮೇಲ್ಗಡೆ ಮೇಲ್ಭಾಗದಲ್ಲಿರೋ ನೀರನ್ನು ಹಾಕಿದ್ರೆ ಅದನ್ನ ಡಿಕ್ಯಾಂಟೇಷನ್ ಅಂತ ಕರಿತೀವಿ. ಡಿಕ್ಯಾಂಟೇಷನ್ ಆಗಿರೋ ನೀರಲ್ಲೂ ಮಣ್ಣಿರುತ್ತೆ, ಅದರಲ್ಲಿ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಅಥವಾ ಕಣಗಳ ತರ ಏನಾದ್ರೂ ಇದ್ದಿದ್ರೆ
ಒಂದು ಫಿಲ್ಟರ್ ಪೇಪರ್ ಇಟ್ಟು ಅಥವಾ ಒಂದು ಬಟ್ಟೆ ಇಟ್ಟು ಅದ್ರ ಮೇಲಿಂದ ಈ ನೀರನ್ನು ಹಾಕಿದ್ರೆ ಕೆಳಗಡೆ ಬರೋ ನೀರು ನೀವು ಡಿಕ್ಯಾಂಟೇಷನ್ ಇಂದ ಬರೋ ನೀರಿಗಿಂತ ಸ್ವಲ್ಪ ಕ್ಲಿಯರ್ ಆಗಿರುತ್ತೆ. ಅದು ಫಿಲ್ಟ್ರೇಷನ್. ಫಿಲ್ಟ್ರೇಷನ್ ಆದ್ಮೇಲೆ ಇದನ್ನು ಕುದಿಸ್ತೀನಿ. ಕುದೀತಾ ಇರೋ ನೀರು ಆವಿ ಆಗುತ್ತೆ. ಆವಿಯಾಗಿ ಇನ್ನೊಂದು ಕಡೆ ಕಲೆಕ್ಟ್ ಆಗುತ್ತೆ. ಆದ್ರೆ ಇಲ್ಲಿ ಕೊನೆಯಲ್ಲಿ ಪಾತ್ರೆಯಲ್ಲಿ ಏನು ಉಳ್ಕೊಳ್ಳುತ್ತೆ ಅಂದ್ರೆ ಆ ಮಿಕ್ಸ್ ಆಗಿರೋ ಮಣ್ಣು ಏನಿರುತ್ತೋ ಅದೆಲ್ಲಾನು ಅಲ್ಲಲ್ಲೇ ಉಳ್ಕೊಂಡಿರುತ್ತೆ. ಇದ್ರ ಕಾಂಬಿನೇಷನ್ಗಳಿದೆ. ಈಗ ಡಿಸ್ಟಿಲೇಷನ್ ಅಲ್ಲೂ ಲೆಟ್ಸೆ ನಿಮಗೆ 2 ಲಿಕ್ವಿಡ್ಸ್ ಮಿಕ್ಸ್ ಆಗ್ಬಿಟ್ಟಿದೆ ಅಂತ ಅನ್ಕೊಳ್ಳೋಣ. ಈ ಫಾರ್ ಎಕ್ಸಾಂಪಲ್ ಕ್ರೂಡ್ ಆಯಿಲ್ ಇದೆಯಲ್ಲ, ಡಿಸ್ಟಿಲೇಷನ್ ಅಲ್ಲಿ ಕ್ರೂಡ್ ಆಯಿಲ್ ಇದ್ದಿದ್ರೆ, ಕ್ರೂಡ್ ಆಯಿಲ್ ಅಂದ್ರೆ ಭೂಮಿಯಿಂದ ಈ ಆಯಿಲ್ ಕಂಪನಿಯವರು ತೆಗಿತಾರಲ್ಲ, ಅದರಲ್ಲೇ ಪೆಟ್ರೋಲು, ಡೀಸೆಲ್ಲು, ಕೆರೋಸಿನ್ ಎಲ್ಲ ಮಿಕ್ಸ್ ಆಗ್ಬಿಟ್ಟಿರುತ್ತೆ. ಈ ಕ್ರೂಡ್ ಆಯಿಲ್ನ ಇವ್ರು ಏನ್ ಮಾಡ್ತಾರೆ, ಬಿಸಿ ಮಾಡ್ತಾರೆ, ಚೆನ್ನಾಗಿ ಕುದಿಸ್ತಾರೆ. ಕುದಿದಾಗ ಆವಿ ಆಗುತ್ತೆ. ಆವಿ ಆಗಿರೋದು ಕ್ರೂಡ್ ಆಯಿಲು ತುಂಬಾ ಕಡಿಮೆ ತೂಕ ಇದ್ರೆ ಫಸ್ಟ್ ಮೇಲೆಗೆ ಆವಿ ತರ ಫಸ್ಟ್ ಹೊಟ್ಟೋಗುತ್ತೆ. ಇದು ನಿಮಗೆ ಪೆಟ್ರೋಲ್ ತರ ಸಿಗುತ್ತೆ, ಅಥವಾ ಇನ್ನೂ ಮೇಲೆ ಕೆರೋಸಿನ್ ತರ ಸಿಗತ್ತೆ. ಇದ್ರ ನೆಕ್ಸ್ಟ್ ಡೀಸೆಲ್ ತರ ಸಿಗತ್ತೆ. ಆಯ್ತಾ? ಇದ್ರ ಕೆಳಗಡೆ ಇನ್ನೇನೋ ಸಿಗಬಹುದು ನಿಮ್ಗೆ, ಇಲ್ಲಿ ಲೂಬ್ರಿಕೆಂಟ್ ಆಯಿಲ್ ಸಿಗ್ಬೋದು. ಈ ತರ ಕುದಿಸ್ತಾ 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 ಕೆಳಗಡೆ ಕೊನೆಗೆ ಏನ್ ಕುದಿದೇ ಇರೋಂಥದ್ದು ಆಸ್ಫಾಲ್ಟ್ ಆಗಿ ಸಿಗತ್ತೆ. ಅಂದ್ರೆ ಒಂದೇ ಕ್ರೂಡ್ ಆಯಿಲ್ ಕುದೀತಾ ಇರೋಂಥದ್ದು ಡಿಸ್ಟಿಲೇಷನ್. ಈ ಡಿಸ್ಟಿಲೇಷನ್ ಅಲ್ಲಿ ಕುದಿಸ್ತಾ ಏನಾಗುತ್ತೆ, ಈ ಅದರ ಭಾಗಗಳ ತರ ಸೆಪರೇಟ್ ಆಗ್ತಾ ಇದೆ. ಈ ಸೆಪರೇಟ್ ಆಗ್ತಾ ಇರೋವಂಥದ್ದು ಏನಂತೀವಿ, ಒಂದೊಂದು ಭಾಗ ಆಗಿದೆ ಅಂದ್ರೆ ಫ್ರಾಕ್ಷನ್ ಆಗಿದೆ ಅಂತ. ಇದನ್ನ ಈ ಮೆಥಡ್ ಇದೆಯಲ್ಲ, ಇದನ್ನ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಅಂತ ಕರಿತೀವಿ. ಫ್ರಾಕ್ಷನಲ್ ಡಿಸ್ಟಿಲೇಷನ್ ಅಂದ್ರೆ ಡಿಸ್ಟಿಲೇಷನ್ ಬಳಸ್ಕೊಂಡು ಅದರ ಅಂಗಗಳ ಅಥವಾ ಅದರ ಭಾಗಗಳಿಗೆ ನಾವು ಡಿವೈಡ್ ಮಾಡ್ತಾ ಇರೋವಂಥದ್ದು ಅಂತ. ತರುಣ್ ಪ್ರಶ್ನೆ ಕೇಳಿದರೆ ಆಸ್ಫಾಲ್ಟ್ ಅಂದ್ರೆ ಏನು ಅಂತ. ಆಸ್ಫಾಲ್ಟ್ ತುಂಬಾ ಸುಲಭವಾಗಿ ಹೇಳ್ಬೇಕಂದ್ರೆ, ನೀವು ರೋಡ್ ಹಾಕಕ್ಕೆ ಡಾಂಬರ್ ಬಳಸ್ತಾರಲ್ಲ, ಅದು ಕೊನೆಗೆ ಉಳ್ಕೊಳ್ಳೋದು. ಕ್ರೂಡ್ ಆಯಿಲ್ ಆದ್ಮೇಲೆ ಕ್ರೂಡ್ ಆಯಿಲ್ನ ಎಲ್ಲಾ ಭಾಗಗಳಾಗಿ ನಾವು ಸೆಪರೇಟ್ ಮಾಡಿದ್ಮೇಲೆ ಉಳ್ಕೊಳ್ಳೋದು ಕೊನೆಗೆ ಕ್ರೂಡ್ ಆಯಿಲ್. ಇದು ಒಂದು 10 ವೆರೈಟಿ ಆಗಿ ಬರುತ್ತೆ. ನಾನು ಎಲ್ಲಾನು ಇಲ್ಲಿ ಲಿಸ್ಟ್ ಮಾಡಕ್ ಹೋಗ್ಲಿಲ್ಲ. ಫಸ್ಟ್ ಗ್ಯಾಸ್ ಬರುತ್ತೆ, ಮೀಥೇನು, ಇವೆಲ್ಲಾನು. ಅದ್ರ ಕೆಳಗಡೆ ಪೆಟ್ರೋಲು, ಡೀಸೆಲ್, ಲೂಬ್ರಿಕೆಂಟ್ಸ್ ಅವೆಲ್ಲ ಬರ್ತದೆ. ಕೊನೆಗೆ ಉಳ್ಕೊಳ್ಳೋಂಥದ್ದು ಆಸ್ಫಾಲ್ಟ್. ಸೊ ಈ ಡಿಸ್ಟಿಲೇಷನ್ ಅಂತ ನಾನು ಏನ್ ಹೇಳಿದ್ದೀನೋ, ಡಿಸ್ಟಿಲೇಷನ್ ಅಲ್ಲೇನೆ ಇನ್ನೊಂದು ಫ್ರಾಕ್ಷನಲ್ ಡಿಸ್ಟಿಲೇಷನ್ ಅಂತ ಒಂದು ವೆರೈಟಿ ಇದೆ. ನೆಕ್ಸ್ಟ್ ಇನ್ನೊಂದಿದೆ ಇಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಇನ್ನೊಂದು, ಅದು ಪದ ಸೆಂಟ್ರಿಫ್ಯೂಗೇಷನ್ ಅಂತ ಒಂದು ಪದ ಹಾಕ್ತಾ ಇದ್ರು. ಸೆಂಟ್ರಿಫ್ಯೂಗೇಷನ್ ಅಂದ್ರೆ ಏನಂದ್ರೆ, ಒಂದು ಸಿಂಪಲ್ ಉದಾಹರಣೆ ಏನಂದ್ರೆ, ಈ ವಾಷಿಂಗ್ ಮೆಷಿನ್ ಮಾಡೋ ಕೆಲಸ. ವಾಷಿಂಗ್ ಮೆಷಿನ್ ಅಲ್ಲಿ ಚೆನ್ನಾಗಿ ತಿರುಗಿಸ್ತಾರಲ್ವಾ, ಅಥವಾ ನೀವು ಹಾಲನ್ನು ತಗೊಂಡು ನೀವು ಚೆನ್ನಾಗಿ ಈ ತರ ಮಿಕ್ಸ್ ಮಾಡಿದಾಗ ನಿಮ್ಗೆ ಮೇಲ್ಗಡೆ ಕೆನೆ ಸೆಪರೇಟ್ ಆಗುತ್ತೆ. ಕೊನೆಗೆ ಏನು ಉಳ್ಕೊಳ್ಳುತ್ತೆ, ಹಾಲು ಕ್ಲಿಯರ್ ಹಾಲು ಉಳ್ಕೊಳ್ಳುತ್ತೆ. ಅಥವಾ ಸಂಜನಾ ಮೆಸೇಜ್ ಹಾಕಿದ್ದಾರೆ ಮೊಸರಲ್ಲಿ ಮಾಡ್ಬೋದು ಅಂತ. ಮೊಸರಲ್ಲಿ ಮಾಡಿದ್ರೆ ಬೆಣ್ಣೆ ಸೆಪರೇಟ್ ಆಗುತ್ತೆ, ಮಜ್ಜಿಗೆ ಸೆಪರೇಟ್ ಆಗುತ್ತೆ. ಈ ಸೆಂಟ್ರಿಫ್ಯೂಗೇಷನ್ ಅಂತ ಮಾಡಿದಾಗ ಈ ಮಿಕ್ಸರ್ ಅಲ್ಲಿ ಏನು ಕಾಂಪೊನೆಂಟ್ಸ್ ಇದೆಯೋ ಅದನ್ನು ಸಹ ಸೆಪರೇಟ್ ಆಗುತ್ತೆ. ಸಿಮಿಲರ್ಲಿ ನಮ್ಮ ರಕ್ತದಲ್ಲೂ RBC ಇದೆ, ಸೀರಮ್ ಇದೆ, ಈ ತರ 4-5 ಅಂಶ ಇದೆ. ಬ್ಲಡ್ ಟೆಸ್ಟ್ಗೆ ನೀವು ಕೊಡ್ತೀರಲ್ಲ, ಅವ್ರು ಬ್ಲಡ್ ಟೆಸ್ಟ್ ಕೊಟ್ಟಾಗ ಅವ್ರು ಮಾಡೋ ಅಂತ ಅಂಶ ಏನಂದ್ರೆ ಈ ಸೆಂಟ್ರಿಫ್ಯೂಗೇಷನ್ ಅಂತ ಹಾಕಿ, ಒಂದು ಸೆಂಟ್ರಿಫ್ಯೂಜ್ ಅಂತಾನೆ ಇರುತ್ತೆ ಅವ್ರ ಹತ್ರ. ಅವ್ರು ಹಾಕಿದ ತಕ್ಷಣ ತುಂಬಾ ಹೈ ಸ್ಪೀಡ್ ಅಲ್ಲಿ ಅದು ತಿರುಗಿಸುತ್ತೆ. ತಿರುಗಿಸಿದಾಗ ನಿಮ್ಮ ರಕ್ತ 3-4 ಪೀಸ್ಗಳ ತರ ಅಥವಾ ಕಾಂಪೊನೆಂಟ್ಸ್ ತರ ಸೆಪರೇಟ್ ಆಗುತ್ತೆ. ಸೊ ಈ ತರ 100 ಮೆಥಡ್ಸ್ ಇದೆ. ಕ್ರೋಮ್ಯಾಟೋಗ್ರಫಿ ಅಂತ ರವಿತೇಜ ಮೆಸೇಜ್ ಹಾಕಿದ್ದಾರೆ. ಹೌದು, ಅದನ್ನು ಸೆಪರೇಟ್ ಮಾಡಕ್ಕೆ, ಕಾಂಪೊನೆಂಟ್ಸ್ ಸೆಪರೇಟ್ ಮಾಡಕ್ಕೆ ನಾವು ಬಳಸುವಂತ ಒಂದು ಪದ್ಧತಿ. ಕ್ರೋಮ್ಯಾಟೋಗ್ರಫಿ ಅಂದ್ರೆ ಏನು ಅಂತ ತಿಳ್ಕೊಬೇಕಾದ್ರೆ ನೀವು ಒಂದು ಸುಲಭವಾದ ಒಂದು ಪ್ರಯೋಗ ಮಾಡ್ಬೋದು. ಮನೆಯಲ್ಲಿ ನೀರು ತಗೊಳ್ಳಿ, ನೀರಲ್ಲಿ ಒಂದು ಡ್ರಾಪ್ ಇಂಕ್ ಹಾಕಿ ಇಟ್ಮೇಲೆ ಅದರಲ್ಲಿ ಯಾವ್ದಾದ್ರು ಒಂದು ಪೇಪರ್ನ ಸುಮ್ಮನೆ ಈ ತರ ನಿಲ್ಸಿದ ಮೇಲೆ ಸ್ವಲ್ಪ ಹೊತ್ತು ಆದ ನಂತರ ನೀವು ನೋಡಿದ್ರೆ ಈ ಇಂಕ್ ಇದೆಯಲ್ಲ, ಸ್ವಲ್ಪ ಇಂಕ್ ಪೇಪರ್ಗೇನು ಅಂಟ್ಕೊಂಡು ಮೇಲೆ ಬಂದಂಗ ಅನ್ಸುತ್ತೆ. ನೀವು ಈ ಪ್ರಯೋಗ ಮಾಡಿ ನೋಡಿ.
ಅಲ್ಲಿ ಏನಾಗ್ತಾ ಇದೆ, ಪೇಪರ್ ಅನ್ನು ಬಳಸ್ಕೊಂಡು ನಾವು ನೀರು ಮತ್ತೆ ಇದರ ಅಂಶಗಳನ್ನ ಒಂಥರ ಸೆಪರೇಟ್ ಮಾಡ್ದಂಗೆ ಆಗ್ತಾ ಇದೆ. ಸೊ ಅದನ್ನ ಕ್ರೊಮ್ಯಾಟೋಗ್ರಫಿ ಅಂತ ಅಂತೀವಿ. ಈ ತರ ನೂರಾರು ಸೆಪರೇಷನ್ ಮೆಥಡ್ಸ್ ಇದೆ. ಎಲ್ಲಾನು ನಾವು ಇಲ್ಲಿ ಚರ್ಚೆ ಮಾಡೋಕ್ಕೆ ಬಹುಶಃ ಸಮಯ ಇಲ್ಲಿ ಸಾಕಾಗದೆ ಇರ್ಬೋದು. ಬಟ್ ಇವೆಲ್ಲಾನು ನೀವು ಗಮನಿಸಿದ್ರೆ ಫಿಸಿಕಲ್ ಮೆಥಡ್ಸ್, ಸ್ವಲ್ಪ ಶಕ್ತಿ ಪ್ರಯೋಗ ಇದೆ, ಆದ್ರೆ ನೀವು ಯಾವ ಮಾಲಿಕ್ಯೂಲ್ನು ವಿಭಜನೆ ಮಾಡ್ತಾ ಇಲ್ಲ, ಯಾವ ಕಾಂಪೌಂಡ್ ಅನ್ನು ಮುರಿದು ಅದರ ಆಟಮ್ಸ್ ಆಗಿ ಸೆಪರೇಟ್ ಮಾಡ್ತಿಲ್ಲ. ಈ ತರ ನೂರಾರು, ಇನ್ನು ಲಿಖಿತ್ ಮೆಸೇಜ್ ಹಾಕಿದ್ದಾರೆ ಕ್ರಿಸ್ಟಲೈಸೇಷನ್ ಅಂತ, ಅದನ್ನು ನಾವು ಯೂಸ್ ಮಾಡ್ತಾ ಇದ್ವಿ. ಕೆಲವು ಕಡೆ ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಮೆಥಡ್ಸ್, ಕರೆಂಟ್ ಅನ್ನು ಬಳಕೆ ಮಾಡಿ ಕಾಪರ್ ಆಗ್ಬೋದು ಅಥವಾ ಗೋಲ್ಡ್ ಇರ್ಬೋದು, ಇದನ್ನ ಪ್ಯೂರಿಫೈ ಮಾಡ್ತೀವಿ. ಅದನ್ನು ಸಹ ಇದೇ ತರ ನಾವು ಎಲ್ಲಾನು ಮಾಡ್ತಾ ಇರುವಂತ ಅಂಶಗಳು. ಕೊನೆಯದಾಗಿ ಒಂದು ಬೇರೆ ಮಿಕ್ಸರ್ಸ್ ಅಲ್ಲೂ ಕೆಲವು ಸ್ಪೆಷಲ್ ವೆರೈಟೀಸ್ ಇದೆ. ಅದನ್ನ ಚಾಟ್ ಬಾಕ್ಸ್ ಅಲ್ಲಿ ಕೆಲವರು ಆಲ್ರೆಡಿ ಉದಾಹರಣೆಗಳು ಮೆನ್ಷನ್ ಮಾಡಿದ್ರು. ಒಂದು ಕೊಲಾಯ್ಡ್ ಅಂತ ಕರಿತೀವಿ. ಈ ಕೊಲಾಯ್ಡ್ ಅಂದ್ರೆ ಏನಂದ್ರೆ, ಇದಕ್ಕೆ ಒಂದು ಬೆಸ್ಟ್ ಉದಾಹರಣೆ ಫಾಗ್, ಮಂಜು ತುಂಬಾ ಇರುತ್ತೆ, ಅಥವಾ ಮಿಲ್ಕ್. ಈ ಮಿಲ್ಕ್ ಅಂತ ನೀವು ಬರ್ದಿದ್ರೆ, ಒಂದು ಏನಂದ್ರೆ ಹಾಲಲ್ಲಿ ನೀವು ಕಣ್ಣಿಗೆ ಕಾಣುವಂಥದ್ದು ಏನಾದ್ರೂ ಇದೆಯಾ, ಸೆಪರೇಟ್ ಮಾಡೋಕ್ಕೆ ಸಾಧ್ಯ ಆಗುವಂಥದ್ದು ಏನಾದ್ರೂ ಇದೆಯಾ? ಏನಿರಲ್ಲ. ಅದು ಎಲ್ಲಾನು ಹಾಲಲ್ಲಿ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ನೀವು ಹಾಲನ್ನು ಹಾಗೆ ಬಿಟ್ರೆ ಏನಾದ್ರೂ ಸೆಪರೇಟ್ ಆಗತ್ತಾ? ಆಗಲ್ಲ. ಅಂಥದ್ದೆಲ್ಲಾನು ಕೊಲಾಯ್ಡ್ ಅಂತ. ಅಥವಾ ನೀವು ಈ ಫಾಗ್ ಇದೆಯಲ್ಲ, ಫಾಗ್ನ ನೋಡಿದ್ರೆ ಒಂದೇ ತರ ಇರುತ್ತೆ, ಆದ್ರೆ ನೀವು ಮುಟ್ಟಿದ್ರೆ ಒಂದಷ್ಟು ನಿಮ್ ಕೈ ಒದ್ದೆ ಆಗುತ್ತೆ. ಸೊ ಇಲ್ಲಿ ಮೈಕ್ರೋಸ್ಕೋಪಿಕಲಿ ಅಂತ ಅಂದ್ರೆ ತುಂಬಾ ಸಣ್ಣದಾಗಿ ಮೈಕ್ರೋಸ್ಕೋಪಿಕಲಿ ಡಿಸ್ಪರ್ಸ್ಡ್ ಪಾರ್ಟಿಕಲ್ಸ್ ಇದೆ ಅಂತ. ಈಗ ನಿಮ್ಗೆ ವಿಂಟರ್ ಸೀಸನ್ ಅಲ್ಲಿ ಫಾಗ್ ಫಾರ್ಮೇಶನ್ ಆದಾಗ ಬೆಳಿಗ್ಗೆ ಅದರಲ್ಲಿ ನೀರಿಂದು ಅಂಶಗಳೇ ನಿಮ್ ಕಣ್ಣಿಗೆ ಕಾಣುತ್ತಾ ಅಂದ್ರೆ ಕಾಣಲ್ಲ. ಆದ್ರೆ ಅದು ಮುಟ್ರೆ ಮಾತ್ರ ಒದ್ದೆ ಆಗಿದೆ ಅಂತ ಅನ್ಸುತ್ತೆ, ಆದ್ರೆ ಕಣ್ಣಿಗಂತೂ ಕಾಣಲ್ಲ. ಸೊ ಮೈಕ್ರೋಸ್ಕೋಪಿಕಲಿ ಡಿಸ್ಪರ್ಸ್ಡ್, ತುಂಬಾ ಸಣ್ಣ ಪ್ರಮಾಣದಲ್ಲಿ ಅಲ್ಲಿ ಮಿಕ್ಸ್ ಆಗಿರುತ್ತೆ. ನೋಡಿದ್ರೆ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ಅನ್ಸುತ್ತೆ, ಆದ್ರೆ ನೀವು ಒಂದು ಮೈಕ್ರೋಸ್ಕೋಪ್ ಹಾಕಿ ನೋಡೋದಾದ್ರೆ ಇವೆಲ್ಲಾನು ಸೆಪರೇಟ್ ಕಾಂಪೊನೆಂಟ್ಸ್ ತರಾನೇ ಇರುತ್ತೆ. ಇಲ್ಲಿ ಕಾಂಪೊನೆಂಟ್ ಅಂತ ಯಾವ್ದಿದೆಯೋ ಅದೆಲ್ಲಾನು ಇನ್ಸಾಲ್ಯುಬಲ್ ಕಾಂಪೊನೆಂಟ್ಸ್. ಅಂದ್ರೆ ಹಾಲಲ್ಲಿ ಏನು ಪ್ರೋಟೀನ್ ಅಂಶ ಇದೆಯೋ ಅದು ನೀರಲ್ಲಿ ಚೆನ್ನಾಗಿ ಏನು ಕರ್ಗೋಗಿರಲ್ಲ, ಅದು ತುಂಬಾ ಸಣ್ಣದಾಗಿರುವಂತ ಪಾರ್ಟಿಕಲ್ಸ್ ತರ ಇರುತ್ತೆ. ಅಥವಾ ಫಾಗ್ ಅಲ್ಲಿ ಈ ನೀರು ಇರುತ್ತಲ್ಲ, ಅದನ್ನು ತುಂಬಾ ಸಣ್ಣದ ಡ್ರಾಪ್ಗಳ ತರ ಇರುತ್ತೆ, ಅದು ಸಂಪೂರ್ಣವಾಗಿ ಮಿಕ್ಸ್ ಆಗಿರಲ್ಲ. ಎರಡನೇದು ಉದಾಹರಣೆ ಸಸ್ಪೆನ್ಷನ್ ಅಂತ. ಓಕೆ, ಈ ಸಸ್ಪೆನ್ಷನ್ ಅಂದ್ರೆ ಯಾವ್ದಾದ್ರೂ ಒಂದು ಸಾಲಿಡ್ ಅನ್ನ ತಗೊಂಡು ಅದು ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟಿದ್ರೆ ಅನ್ಕೊಳ್ಳಿ, ಅದನ್ನ ಆ ಸಾಲಿಡ್ ಅನ್ನು ಸೆಪರೇಟ್ ಮಾಡಕ್ ಆಗೋದು, ಅಂಥವೆಲ್ಲಾನು ಸಸ್ಪೆನ್ಷನ್ ಅಂತ ಕರಿತೀವಿ. ಸಸ್ಪೆನ್ಷನ್ ವಿಶೇಷತೆ ಏನಂದ್ರೆ, ಕೊಲಾಯ್ಡ್ಗೂ ಸಸ್ಪೆನ್ಷನ್ಗೂ ಏನ್ ವ್ಯತ್ಯಾಸ ಅಂದ್ರೆ, ಸಸ್ಪೆನ್ಷನ್ ಹಾಗೇ ಬಿಟ್ರೆ ಸೆಡಿಮೆಂಟೇಶನ್ ಆಗತ್ತೆ ಅಂತ. ಸೆಡಿಮೆಂಟೇಶನ್ ಅಂದ್ರೆ ಏನು? ಈಗ ಫಾಗ್ ಅಲ್ಲಿ ಅಥವಾ ಮಿಲ್ಕ್ ಅಲ್ಲಿ ನಾನೇನ್ ಹೇಳಿದೆ, ಈ ಪ್ರೋಟೀನ್ ಅಂಶ ಏನಿದೆಯೋ ಹಾಲನ್ನು ಹಾಗೆ ಬಿಟ್ರೆ ಅದೇನು ಕೆಳಗಡೆ ಬಂದು ಕೂತ್ಕೊಳ್ಳಲ್ಲ. ಅದೇ ಸಸ್ಪೆನ್ಷನ್ ಆಗಿದ್ರೆ ಅದು ಕೆಳಗಡೆ ಬಂದು ಸ್ವಲ್ಪ ಹೊತ್ತು ಆದ್ಮೇಲೆ ಕೆಳಗಡೆ ಬಂದು ಕೂತ್ಕೊಳ್ಳುತ್ತೆ. ಸೊ ಇದಕ್ಕೆ ಚಾಕ್ ಪೌಡರ್ ಅಂಡ್ ವಾಟರ್ ಅಂತಾನು, ಸಾಯಿಲ್ ಅಂಡ್ ವಾಟರ್ ಅಂತಾನು ಇಲ್ಲಿ ಸುಮಾರು ಜನ ಉದಾಹರಣೆಗಳು ಕೊಡ್ತಾ ಇದ್ದೀರಿ. ಅವೆಲ್ಲ ಒಳ್ಳೆ ಉದಾಹರಣೆಗಳು. ಒಂದೇ ಒಂದು ಆ್ಯಡ್ ಮಾಡಬೇಕಾಗಿದ್ದೇನೆಂದ್ರೆ, ಸಸ್ಪೆನ್ಷನ್ ಅಲ್ಲಿ ಇರುವಂತ ಈ ಕಣಗಳು ಏನಿರುತ್ತೋ ತುಂಬಾ ಸಣ್ಣದು ಇರುವಂಥದ್ದು, ತುಂಬಾ ಸಣ್ಣದಾಗಿ ಮಿಕ್ಸ್ ಆಗಿರುವಂಥದ್ದು ಇರುತ್ತೆ. ಮೂರನೇದು ಎಮಲ್ಷನ್ ಅಂತ ಕರಿತೀವಿ. ಎಮಲ್ಷನ್ ಇದು ಏನಂದ್ರೆ ಎರಡು ಇಮ್ಮಿಸಿಬಲ್ ಲಿಕ್ವಿಡ್ಸ್ ಅಂತ ಕರಿತೀವಿ. ಇಮ್ಮಿಸಿಬಲ್
ಇಮ್ಮಿಸಿಬಲ್ ಲಿಕ್ವಿಡ್ಸ್ನ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಿಮಗೆ ಸಿಗೋ ಮಿಕ್ಸ್ಚರ್. ತುಂಬಾ ಒಳ್ಳೆಯ ಉದಾಹರಣೆ ಏನಂದ್ರೆ ನಿಮಗೆ ಪೇಂಟ್ ಎಮಲ್ಷನ್ ಅಂತಾನೆ ಒಂದು ವೆರೈಟಿ ಆಫ್ ಪೇಂಟ್ ಸಿಗುತ್ತೆ. ಅಲ್ಲಿ ಪೇಂಟು ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಮಾಡಿರ್ತಾರೆ. ಅಥವಾ ಆಯಿಲ್ನ ನಿಮಗೆ ಕ್ರೀಮ್ ತರ ಮಾಡಿರ್ತಾರೆ ನೋಡಿ, ಅದು ಸಹ ಒಂದು ಎಮಲ್ಷನ್. ಆಯಿಲ್ನ ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಮಾಡಿದಾಗ ಒಂಥರ ನೊರೆ ತರ ಬಂದಿರುತ್ತೆ, ಅದೂ ಸಹ ಎಮಲ್ಷನ್. 4ನೇದು ಫೋಮ್ಸ್. ಇದೇನಂದ್ರೆ ಯಾವುದಾದ್ರೂ ಸಾಲಿಡ್ನೋ ಅಥವಾ ಲಿಕ್ವಿಡ್ನ ತಗೊಂಡು ಒಂದು ಗ್ಯಾಸ್ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿದಿರಿ ಅನ್ಕೊಳ್ಳಿ. ಈಗ ಫೋಮ್ ಅಂದ್ರೆ ನೀವು ಯಾವ್ದಾದ್ರೂ ಸ್ಪ್ರೇನ ಮಾಡಿದ್ರಾಗ, ಅಥವಾ ಏರೋಸಾಲ್ಸ್. ಈಗ ಕೆಲವರು ಡಿಯೋಡ್ರೆಂಟ್ ಯೂಸ್ ಮಾಡ್ತಾರೆ. ಡಿಯೋಡ್ರೆಂಟ್ ಯೂಸ್ ಮಾಡಿದ ತಕ್ಷಣ ಸಣ್ಣ ಡ್ರಾಪ್ಸ್ ತರ ಏರಲ್ಲಿ ಸ್ಪ್ರೇ ಆಗುತ್ತೆ, ಅದನ್ನು ಫೋಮ್ ಅಂತ ಕರಿತೀವಿ. ಅಥವಾ ನೀವು ಈ ಶೇವಿಂಗ್ ಹೋದೆ, ನೀವು ಕ್ರೀಮ್ ಹಾಕಿ ಚೆನ್ನಾಗಿ ಸೋಪ್ ಹಾಕಿ ಚೆನ್ನಾಗಿ ನೊರೆ ಬಂದಿದ್ರೆ, ಆ ನೊರೆಯಲ್ಲಿ ಏನಿರುತ್ತೆ ಅಂತ ನೀವು ಅಬ್ಸರ್ವ್ ಮಾಡಿದ್ರೆ ಸೋಪಿನ ಅಂಶ, ಅದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಿರುವಂತ ಗಾಳಿ, ತುಂಬಾ ಗಾಳಿ ಇರುತ್ತೆ. ಸೊ ಹಾಗಾಗಿ ಫೋಮ್ಗೆ ತುಂಬಾ ತೂಕ ಇರಲ್ಲ. ಅಂಡ್ ಸ್ವಲ್ಪ ಹೊತ್ತು ಆದ್ಮೇಲೆ ಅದೆಲ್ಲ ಸೆಟ್ಲ್ ಆಗಿದ್ರೆ ಏನೋ ಇಲ್ದಂಗೆ ಅನ್ಸುತ್ತೆ. ಸೊ ಈ ತರ ಇವು ಮಿಕ್ಸ್ಚರ್ಸ್ ಅಲ್ಲಿ ಕೆಲವು ವಿಶೇಷವಾಗಿರುವಂತ ಪ್ರಾಪರ್ಟೀಸು ಅಥವಾ ವೆರೈಟೀಸು. ಇದರ ಹೆಸರುಗಳನ್ನ ನೀವು ಸ್ಕ್ರೀನ್ಶಾಟ್ ಆಮೇಲೆ ತಗೊಂಡು ನೋಟ್ ಮಾಡ್ಕೊಳ್ಳಿ. ಅದನ್ನ ಈ ಉದಾಹರಣೆಗಳ ತರ ನಿಮಗೆ ಪ್ರಶ್ನೆ ಕೇಳಿದಾಗ ಯಾವುದು ಕೊಲಾಯ್ಡು, ಯಾವುದು ಸಸ್ಪೆನ್ಷನು, ಯಾವುದು ಎಮಲ್ಷನ್ ಅಂತ ನೀವು ಸುಲಭವಾಗಿ ಕಂಡುಹಿಡಿಬಹುದು. ಓಕೆ, ಇಲ್ಲಿಗೆ ಈ ಟಾಪಿಕ್ ಮುಕ್ತಾಯ ಆಗಿದೆ. ನಾಳೆ ನಾವು ಒಂದು ಆಟಮ್ ಒಳಗೆ ಏನಿದೆ ಅನ್ನೋ ಅಂಶದ ಬಗ್ಗೆ ಹೆಚ್ಚು ಚರ್ಚೆ ಮಾಡೋಣ. ಮತ್ತೆ ನಾಳೆ ಸಂಜೆ 7 ಗಂಟೆಗೆ ತರಗತಿ ಶುರು ಆಗುತ್ತೆ. ಧನ್ಯವಾದಗಳು.